Hello friends, I am Vinayak and I welcome you all to my YouTube channel. ಸೊ ನಾವು ಈ ಹಿಂದಿನ ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೆಡಾಗಜಿ ಕ್ವೆಶ್ಚನ್ಸ್ಗಳನ್ನ ಸಾಲ್ವ್ ಮಾಡುವಾಗ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮೇನ್ ಪಾಯಿಂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಯಾಕಪ್ಪ ಅಂತಂದರೆ ನಿಮ್ಮ ಕರ್ನಾಟಕ TET ಎಕ್ಸಾಮ್ನಲ್ಲಾಗಿರ್ಬೋದು, ಸೆಂಟ್ರಲ್ TET ಎಕ್ಸಾಮ್ನಲ್ಲಾಗಿರ್ಬೋದು, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿರ್ತವೆ. ಆ 30 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳು ಈ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಇರ್ತವೆ. ಆಮೇಲೆ ಇನ್ನು 20 ಪ್ರಶ್ನೆಗಳು ವಿಷಯಾಧಾರಿತ ಪ್ರಶ್ನೆಗಳಿರ್ತವೆ. ಸೊ ಹಾಗಾಗಿ ಈ ಪೆಡಾಗಜಿ ಪ್ರಶ್ನೆಗಳನ್ನು ಸಹ ನಾವು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ಹಾಗಾದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. A teacher wants to introduce the topic photosynthesis to a class 7. What is the best method to begin the lesson? ಓಕೆ, ಶಿಕ್ಷಕನು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದ್ಯುತಿ ಸಂಶ್ಲೇಷಣೆ ಪಾಠವನ್ನು ಪರಿಚಯಿಸಬೇಕಾದರೆ ಪಾಠವನ್ನು ಪ್ರಾರಂಭಿಸಲು ಸೂಕ್ತವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಅವರು ಫೋಟೋಸಿಂಥಸಿಸನ್ನು ಎಂಬ ಪಾಠವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಈ ಪಾಠವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಉತ್ತಮವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ಗಳನ್ನು ನೋಡೋಣ. ರೈಟ್ ದಿ ಕೆಮಿಕಲ್ ಇಕ್ವೇಷನ್ ಫಾರ್ ಫೋಟೋಸಿಂಥಸಿಸ್ ಆನ್ ದ ಬೋರ್ಡ್. ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣವನ್ನು ಬೋರ್ಡ್ ಮೇಲೆ ಬರೆಯುವುದು ಅಂತ ಇದ್ದಾರೆ. ಓಕೆ, ಸೊ ನಾವಿನ್ನೂ ಪಾಠವನ್ನು ಸ್ಟಾರ್ಟೇ ಮಾಡಿಲ್ಲ. ಓಕೆ, ಡೈರೆಕ್ಟಾಗಿ ಹೋಗಿ ಒಂದು ಕೆಮಿಕಲ್ ಇಕ್ವೇಷನನ್ನು ಅಥವಾ ರಾಸಾಯನಿಕ ಸಮೀಕರಣವನ್ನು ಬರೆದ್ರೆ ವಿದ್ಯಾರ್ಥಿಗಳಲ್ಲಿ ಇದು ಗೊಂದಲವನ್ನು ಉಂಟು ಮಾಡ್ತದೆ. ಓಕೆ, ಸೊ ಹಾಗಾಗಿ ಈ ಒಂದು ಆಪ್ಷನ್ನು ಒಂದು ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಉತ್ತಮವಾದ ವಿಧಾನ ಅಲ್ಲ. ಓಕೆ, ಸೊ ಹಾಗಾಗಿ ಎ ಆಪ್ಷನ್ ರಾಂಗ್ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ನೋಡಿರಿ, ಬಿ ಆಪ್ಷನ್ನು. ಆಸ್ಕ್ ಸ್ಟೂಡೆಂಟ್ಸ್ ವೈ ಪ್ಲಾಂಟ್ಸ್ ಆರ್ ಗ್ರೀನ್ ಆ್ಯಂಡ್ ಲೀಡ್ ದೆಮ್ ಟು ಡಿಸ್ಕಸ್ ಕ್ಲೋರೋಫಿಲ್ ಆ್ಯಂಡ್ ಫೋಟೋಸಿಂಥಸಿಸ್. ಇದು ಆಪ್ಷನ್ನು ಕರೆಕ್ಟ್ ಆಗ್ಬೋದು. ಓಕೆ, ಯಾಕಪ್ಪ ಅಂತಂದ್ರೆ ನಾವು ಯಾವುದಾದ್ರೂ ಒಂದು ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವರ ಪೂರ್ವಜ್ಞಾನ ಎಷ್ಟಿದೆ ಅಂತ ನೋಡ್ಬೇಕು. ನಾವು ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಅವರ ಪ್ರಿಯರ್ ನಾಲೆಜ್ ಎಷ್ಟಿದೆ ಅಂತ ನೋಡಬೇಕು, ಹೌದಾ? ಅಂದರೆ ನಮಗೆ ಅವರ ಜ್ಞಾನದ ಮಟ್ಟ ಗೊತ್ತಾಗ್ತದೆ. ಅದರ ತಕ್ಕಾಗೆ ನಾವು ನಮ್ಮ ಚಾಪ್ಟರನ್ನು ಒಂದು ಉತ್ತಮವಾದ ವಿಧಾನದ ಆಯ್ಕೆ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ, ಸೊ ಈ ಪೂರ್ವಜ್ಞಾನದ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳೋದರಿಂದ ಅವರಲ್ಲಿ ಒಂದು ಹೊಸ ಪಾಠದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದಂಥದ್ದು ಬೆಳೀತದೆ. ಓಕೆ, ಸೊ ಹಾಗಾಗಿ ಈ ಆಪ್ಷನ್ ಬಿ ಅನ್ನೋವಂಥದ್ದು ಕರೆಕ್ಟ್ ಆಗ್ತದೆ. ಇಲ್ಲಿ ಆಪ್ಷನ್ ಸಿ ಸಹ ನೋಡೋಣ. ಗಿವ್ ಡೆಫಿನೇಷನ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಮೆಮೊರೈಸ್ ಇಟ್. ಇದು ರಾಂಗ್ ನೋಡಿ. ಒಂಥರ ಇಲ್ಲಿ ಫೋಟೋಸಿಂಥಸಿಸ್ ಡೆಫಿನೇಷನನ್ನು ಕೊಟ್ಟು ಅದನ್ನ ಬಾಯ್ಪಾಠ ಮಾಡಿ ಅಂತ ಹೇಳಿದ್ದಾರೆ. ಇದು ರಾಂಗು. ಆ್ಯಕ್ಚುಲಿ ನಾವು ಫಸ್ಟು ಫೋಟೋಸಿಂಥಸಿಸ್ ಅಂದ್ರೇನು, ಅದು ಹೇಗಾಗ್ತದೆ ಅದನ್ನೆಲ್ಲ ಹೇಳಿ ಲಾಸ್ಟಿಗೆ ಡೆಫಿನೇಷನನ್ನು ಹೇಳಬೇಕಾಗ್ತದೆ. ಓಕೆ, ಆಮೇಲೆ ಅವರಿಗೆ ಈ ಫೋಟೋಸಿಂಥಸಿಸನ್ನು ಪ್ರಕ್ರಿಯೆ ಏನಿದೆ ನೋಡಿ, ಇದರ ಬಗ್ಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಒಂದು ಡೆಫಿನೇಷನ್ ಕೊಡಿ, ಈ ಥರನದು ನಾವು ಕೇಳ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡಿ, ಡೈರೆಕ್ಟ್ಲಿ ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಯೂಸಿಂಗ್ ಟೆಕ್ಸ್ಟ್ ಬುಕ್ ರೀಡಿಂಗ್ ಅಂಥೇಳಿ. ಟೆಕ್ಸ್ಟ್ ಬುಕ್ನಲ್ಲಿ ಹೇಗೆ ಕೊಟ್ಟಿದ್ದಾರೆ ಲೈನ್ ಬೈ ಲೈನು ಅದೇ ಥರ ನಾವು ಓದಿ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿದ್ದಾರೆ. ಇದು ಒಂದು ಉತ್ತಮವಾದ ವಿಧಾನ ಅಲ್ಲ. ಸೊ ನಮಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಹೌದಾ? ಆಸ್ಕ್ ಸ್ಟೂಡೆಂಟ್ಸ್ ವೈ ಪ್ಲಾಂಟ್ಸ್ ಆರ್ ಗ್ರೀನ್ ಆ್ಯಂಡ್ ಲೀಡ್ ದೆಮ್ ಟು ಡಿಸ್ಕಸ್ ಅಂತೇಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇನ್ ಆ್ಯನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ a teacher wants to ensure that all students understand the concept of nutrition in plants. Which of the following method is most effective ಅಂತ ಕೇಳಿದ್ದಾರೆ. ಓಕೆ, ಸಮನ್ವಯ ತರಗತಿಯಲ್ಲಿ ಶಿಕ್ಷಕನು ಎಲ್ಲ ವಿದ್ಯಾರ್ಥಿಗಳು ಸಸ್ಯಗಳಲ್ಲಿ ಪೋಷಣೆಯ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಖಚಿತಪಡಿಸಿಕೊಳ್ಳಬೇಕಾದರೆ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ಅತ್ಯಂತ ಪರಿಣಾಮಕಾರಿ ಅಂತ ಹೇಳಿ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಅವರು ಶಿಕ್ಷಕರು ಹೇಳುವಂತಹ ಕಾನ್ಸೆಪ್ಟ್ ಅರ್ಥ ಆಗಬೇಕಪ್ಪ ಅಂತಂದರೆ ಯಾವ ಮೆಥಡನ್ನು ಶಿಕ್ಷಕರು ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ, ಹೌದಾ? ಫಸ್ಟ್ ಆಪ್ಷನ್ ನೋಡಿರಿ, ಗಿವ್ ಸ್ಟೂಡೆಂಟ್ಸ್ ಅ ಡೀಟೇಲ್ಡ್ ಟೆಕ್ಸ್ಟ್ ಬುಕ್ ರೀಡಿಂಗ್ ಅಂತೇಳಿ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ವಿವರವಾಗಿ ಓದಲು ಹೇಳುವುದು ಅಂತೇಳಿ. ಓಕೆ, ಸೊ ಈ ಟೆಕ್ಸ್ಟ್ ಬುಕ್ಕನ್ನು ಓದೋದ್ರಿಂದ ಎಷ್ಟು ಮಕ್ಕಳಿಗೆ ಅರ್ಥ ಆಗ್ತದೆ? ಮೊದಲಾಗಿ ಸರ್ಗಳು ಏನು ಮಾಡಬೇಕಪ್ಪ ಅಂತಂದರೆ ಮಲ್ಟಿ ಸೆನ್ಸರಿ ಅಪ್ರೋಚನ್ನು ಯೂಸ್ ಮಾಡಿ ಗ್ರೂಪ್ ಡಿಸ್ಕಷನ್ಸ್ ಮಾಡಿ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಮಾಡಿ, ಹೌದಾ?
ವಿವಿಧ ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತಹ ಕಥೆಗಳನ್ನ ಹೇಳುವ ಮುಖಾಂತರ ಅದನ್ನ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಬೇಕು. ಹೌದಾ? ಸೊ ಹಾಗಾಗಿ ಈ ಆಪ್ಷನ್ ಎ ರಾಂಗ್ ಆಗ್ತದೆ ಇಲ್ಲಿ. ಆಮೇಲೆ ಯೂಸಿಂಗ್ ಅ ಡೈಗ್ರಾಮ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಲೈಕ್ ಗ್ರೋವಿಂಗ್ ಅ ಪ್ಲಾಂಟ್ ಇನ್ ಡಿಫ್ರೆಂಟ್ ಕಂಡೀಷನ್ಸ್, ಇದು ಕರೆಕ್ಟ್ ಆಗ್ತದೆ ನೋಡಿರಿ. ನಾವು ರಿಲೇಟೆಡ್ ಆಗಿರುವಂಥ ಡೈಗ್ರಾಮನ್ನು ಯೂಸ್ ಮಾಡಬೇಕು, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಹೌದಾ? ಇಲ್ಲಿ ನೋಡಿರಿ, ಲೈಕ್ ಗ್ರೋವಿಂಗ್ ಅ ಪ್ಲಾಂಟ್ ಇನ್ ಡಿಫ್ರೆಂಟ್ ಕಂಡೀಷನ್ಸ್ ಅಂತ ಇದೆ ರೀ. ನೋಡಿರಿ, ಇಲ್ಲಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಒಂದು ಗಿಡವನ್ನು ಬೆಳೆಯುವ ಮುಖಾಂತರ ಅದು ಹೇಗೆ ಬೆಳೀತದೆ, ಅದರಲ್ಲಿ ಆಗುವಂತಹ ಚೇಂಜಸ್ ಏನೇನು, ಇದನ್ನು ಗಮನಿಸು ಅಂತ ಹೇಳೋದು ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಒಂದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಸ್ಬೋದು. ಓಕೆ, ಸೊ ಹಾಗಾಗಿ ಈ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತದೆ. ಆಪ್ಷನ್ ಸಿ ಸಹ ನೋಡೋಣ. ಎಕ್ಸ್ಪ್ಲೇನಿಂಗ್ ದಿ ಕಾನ್ಸೆಪ್ಟ್ ವರ್ಬಲಿ ವಿತೌಟ್ ಎನಿ ವಿಜುವಲ್ ಏಡ್ಸ್ ಅಂತೇಳಿ. ಅಂದರೆ ಕೇವಲ ಮಾತುಗಳ ಮುಖಾಂತರ ಅವರು ಎಕ್ಸ್ಪ್ಲೇನ್ ಮಾಡೋದು, ಯಾವುದೇ ಥರನಾದಂತಹ ಭಾವಚಿತ್ರ ತರೋದಿಲ್ಲ, ಯಾವುದೇ ಥರನಾದಂತಹ ವಿಡಿಯೋಸ್ಗಳನ್ನ ತೋರಿಸೋದಿಲ್ಲ. ಸೊ ಹೀಗೆ ಮಾಡಿದರೆ ಈ ಶ್ರವಣ ದೋಷ ಇರುವಂತಹ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ. ಹೌದಾ? ಯಾಕಪ್ಪ ಅಂತಂದ್ರೆ ಶ್ರವಣ ದೋಷ ಇರುವಂಥವ್ರಿಗೆ ಕೇವಲ ಮಾತುಗಳಿಂದ ನಾವು ಹೇಳಿದರೆ ಅವರು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ. ಅದರ ಬದಲಾಗಿ ಒಂದು ಭಾವಚಿತ್ರ ತೋರಿಸಿದರೆ, ಒಂದು ವಿಡಿಯೋ ತೋರಿಸಿದರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಹೌದಾ? ಸೊ ಆಪ್ಷನ್ ಸಿ ಇಲ್ಲಿ ರಾಂಗ್ ಆಗ್ತದೆ. ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಟೇಕ್ ನೋಟ್ಸ್ ಆ್ಯಂಡ್ ಮೆಮೊರೈಸ್ ಕೀ ಪಾಯಿಂಟ್ಸ್ ಅಂತೆ. ವಿದ್ಯಾರ್ಥಿಗಳನ್ನು ಟಿಪ್ಪಣಿಗಳನ್ನು ಬರೆಯಲು ಮತ್ತು ಪ್ರಮುಖ ಅಂಶಗಳನ್ನು ಬಾಯಿಪಾಠ ಮಾಡಲು ಹೇಳುವುದು, ಇದು ರಾಂಗ್ ನೋಡ್ರಿ. ಯಾಕಂದರೆ ಬಾಯಿಪಾಠ ಮಾಡಿದ್ದು, ಕಂಠಪಾಠ ಮಾಡಿದ್ದು ಎಷ್ಟು ದಿನ ಅವರಲ್ಲಿ ನೆನಪುಳಿತದ? ಓಕೆ, ಇಲ್ಲಿ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಆಪ್ಷನ್ನು ಡಿ ಸಹ ರಾಂಗ್ ಆಗ್ತದೆ. ಹಾಗಾಗಿ ಈ ಪ್ರಶ್ನೆ 2ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಯೂಸಿಂಗ್ ಡೈಗ್ರಾಮ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಲೈಕ್ ಗ್ರೋವಿಂಗ್ ಅ ಪ್ಲಾಂಟ್ ಇನ್ ಡಿಫ್ರೆಂಟ್ ಕಂಡೀಷನ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ. ಅ ಸ್ಟೂಡೆಂಟ್ ಆಸ್ಕ್ಸ್, ವೈ ಡೂ ಸಮ್ ಪ್ಲಾಂಟ್ಸ್ ಈಟ್ ಇನ್ಸೆಕ್ಟ್ಸ್ ಇಫ್ ದೇ ಕ್ಯಾನ್ ಡೂ ಫೋಟೋಸಿಂಥಸಿಸ್, ವಾಟ್ ಶುಡ್ ದ ಟೀಚರ್ ಡೂ ಅಂತ ಕೇಳಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಬರ್ತದೆ. ಓಕೆ, ಕೆಲವೊಂದಿಷ್ಟು ಸಸ್ಯಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ಮಾಡಿದರೂ ಸಹ ಕೀಟಗಳನ್ನು ಏಕೆ ಹಿಡಿದು ತಿಂತವ ಅಂಥೇಳಿ. ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ರೆಡಿ ಫೋಟೋಸಿಂಥಸಿಸ್ ಮಾಡಾಕತ್ತವಪ್ಪ ಅಂತಂದ್ರೆ ತಮ್ಮ ಆಹಾರವನ್ನು ತಾವ್ಯಾವು ತಯಾರಿಸ್ಕೊಳ್ತಿದ್ದಾವೆ. ಹೌದಾ? ತಮ್ಮ ಆಹಾರವನ್ನು ತಾವ್ಯಾವು ತಯಾರಿಸ್ಕೊಳ್ತಿದ್ದಾವೆ. ಸೊ ಈ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂಡ್ರೂ ಸಹ ಅವು ಕೀಟಗಳ ಮೇಲೆ ಯಾಕೆ ಡಿಪೆಂಡ್ ಇದ್ದಾವೆ ಅಂತ ಕೇಳ್ತಾರೆ. ಓಕೆ, ಇಂತಹ ಪ್ರಶ್ನೆಯನ್ನು ಕೇಳಿದಾಗ ಒಬ್ಬ ಶಿಕ್ಷಕನು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅವರಿಗೆ ಅಂತ ಕೇಳಿದಾರೆ ಇಲ್ಲಿ ಪ್ರಶ್ನೆ. ಸೊ ಆಪ್ಷನ್ಸ್ಗಳನ್ನ ನೋಡ್ಕೊಂಡು ತಗೋಣ. ಇಗ್ನೋರ್ ದ ಕ್ವಶನ್ ಆ್ಯಂಡ್ ಕಂಟಿನ್ಯೂ ದ ಲೆಸನ್ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನನ್ನು ಇಗ್ನೋರ್ ಮಾಡೋದ್ರಿಂದ ಮಕ್ಕಳಲ್ಲಿ ಏನಾಗ್ಬೋದಪ್ಪ ಅಂತಂದ್ರೆ ಈ ಅವರಲ್ಲೇ ಒಂದು ಡೌಟ್ ಶುರು ಆಗ್ತದೆ, ನಾನೇ ಏನೋ ಕ್ವಶನ್ ತಪ್ಪಾಗಿ ಕೇಳಿರ್ಬೋದು. ಸೊ ಹಾಗಾಗಿ ಸರು ನನ್ನ ಪ್ರಶ್ನೆಯನ್ನು ಇಗ್ನೋರ್ ಮಾಡಿದರು ಅಂತ ಅನ್ಕೋಬೋದು. ಇಲ್ಲಪ್ಪ ಅಂತಂದರೆ ಇನ್ನೂ ಹೇಗೆ ಈ ವಿದ್ಯಾರ್ಥಿಗಳು ಥಿಂಕ್ ಮಾಡ್ಬೋದಪ್ಪ ಅಂತಂದ್ರೆ ಸರಿಗೇ ಅವರಿಗೆ ಆನ್ಸರ್ ಗೊತ್ತಿಲ್ಲ, ಸೊ ಹಾಗಾಗಿ ನನ್ನ ಕ್ವಶನನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂಥೇಳಿ ಶಿಕ್ಷಕನ ಮೇಲೆ ಅವರು ಕೀಳರಿಮೆ ಭಾವವನ್ನು ಹೊಂತಾರೆ. ಓಕೆ, ಒಂದು ಸಲ ಶಿಕ್ಷಕನ ಮೇಲೆ ಕೀಳರಿಮೆ ಭಾವನೆ ಅಂತ ಬಂತಪ್ಪ ಅಂತಂದರೆ ಆ ಶಿಕ್ಷಕರು ಕಲಿಸುವಂತಹ ಚಾಪ್ಟರ್ ಮೇಲೆ ವಿದ್ಯಾರ್ಥಿಗಳು ಇಂಟ್ರೆಸ್ಟನ್ನು ಕಳೆದುಕೊಳ್ತಾರೆ. ಓಕೆ, ಸೊ ಹಾಗಾಗಿ ಯಾವಾಗಲೂ ಶಿಕ್ಷಕನಾದವರು ಆ ಪ್ರಶ್ನೆಗಳು ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆಗಳು ತಪ್ಪೇ ಆಗಿರ್ಬೋದು, ಸರಿನೇ ಆಗಿರ್ಬೋದು, ಈ ಥರ ಇಗ್ನೋರ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ಹೌದಾ? ಸೊ ಆಪ್ಷನ್ ಎ ಅನ್ನುವಂಥದ್ದು ರಾಂಗ್ ಆಗ್ತದೆ ಇಲ್ಲಿ. ಗಿವ್ ಅ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆಫ್ ನೈಟ್ರೋಜನ್ ಡೆಫಿಷಿಯನ್ಸಿ ಆ್ಯಂಡ್ ಇಟ್ಸ್ ಇಫೆಕ್ಟ್ ಆನ್ ಪ್ಲಾಂಟ್ ಗ್ರೋತ್. ನೈಟ್ರೋಜನ್ ಕೊರತೆ ಮತ್ತು ಗಿಡಗಳ ಬೆಳವಣಿಗೆ ಮೇಲೆ ಅದರ ಪರಿಣಾಮವನ್ನು ವೈಜ್ಞಾನಿಕವಾಗಿ ವಿವರಿಸುವುದು, ಇದು ಕರೆಕ್ಟ್ ನೋಡ್ರಿ. ನಾವು ವೈಜ್ಞಾನಿಕವಾಗಿ ವಿವರಿಸಬೇಕು ನೈಟ್ರೋಜನ್ ಡೆಫಿಷಿಯನ್ಸಿಯಿಂದ ಯಾವ್ಯಾವ ಥರನಾದಂತಹ ಯಾವ್ಯಾವ ಥರದಂತಹ ಗಿಡಗಳಲ್ಲಿ ಡೆಫಿಷಿಯನ್ಸಿ ಡಿಸೀಸಸ್ ಉಂಟಾಗ್ತಾವೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಕಲಿಕೆ ಆಗ್ತದೆ. ಹೌದಾ? ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ಆಪ್ಷನ್ ಸಿ ಸಹ ನೋಡೋಣ. ಆಸ್ಕ್ ದ ಸ್ಟೂಡೆಂಟ್ಸ್ ಟು ಫೈಂಡ್ ದಿ ಆನ್ಸರ್ ಎಟ್ ಹೋಮ್ ಅಂತೇಳಿ. ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತರವನ್ನು ಮನೆಗೆ ಹೋಗಿ ಹುಡುಕಲು ಹೇಳುವುದು. ಓಕೆ, ಹೀಗೆ ಹೇಳಬಾರ್ದು. ಯಾಕಪ್ಪ ಅಂತಂದರೆ ಮನೆಯಲ್ಲಿ ಅವರ ಪೇರೆಂಟ್ಸು ಅಥವಾ ಅವ್ರ ಬ್ರದರ್ಸ್ ಆರ್ ಸಿಸ್ಟರ್ಸು
ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದ್ದರೆ ಅವರು ಸರಿಯಾದ ಉತ್ತರವನ್ನು ಹೇಳ್ಬೋದು. ಇಲ್ಲಪ್ಪ ಅವ್ರಿಗೆ ಅದರ ಬಗ್ಗೆ ಅಲ್ಪ ಜ್ಞಾನ ಇದ್ದರೆ ಅವರು ಏನೋ ಒಂದು ಉತ್ತರವನ್ನು ಹೇಳ್ಬೋದು. ಇದೇನಾಗ್ತದಪ್ಪ ಅಂತಂದ್ರೆ ಸ್ಟೂಡೆಂಟ್ಸಲ್ಲಿ ಮಿಸ್ಕಾನ್ಸೆಪ್ಷನ್ ಆಗ್ತದೆ. ಓಕೆ, ಏನೋ ತಪ್ಪಾಗಿ ಅವರು ತಿಳಿದುಕೊಳ್ತಾರೆ ಆ ಒಂದು ಕಾನ್ಸೆಪ್ಟ್ ಬಗ್ಗೆ. ಸೊ ಈ ಥರ ಹೇಳ್ಬಾರ್ದು, ಇದು ರಾಂಗ್ ಆಗ್ತದೆ. ಆಪ್ಷನ್ ಡಿ ನೋಡೋಣ. ಟೆಲ್ ದ ಸ್ಟೂಡೆಂಟ್ ದಟ್ ಪ್ಲಾಂಟ್ಸ್ ಡು ನಾಟ್ ಆ್ಯಕ್ಚುಲಿ ಈಟ್ ಇನ್ಸೆಕ್ಟ್ಸ್, ಸೊ ದ ಕ್ವಶನ್ ಈಸ್ ಇನ್ಕರೆಕ್ಟ್. ಇದು ರಾಂಗ್ ನೋಡ್ರಿ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅವರು. ಓಕೆ, ಸೊ ದ ರೈಟ್ ಆನ್ಸರ್ ಈಸ್, ಎಷ್ಟನೇ ಪ್ರಶ್ನೆ ಇದು? ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ಗಿವ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆಫ್ ನೈಟ್ರೋಜನ್ ಡೆಫಿಷಿಯನ್ಸಿ ಆ್ಯಂಡ್ ಇಟ್ಸ್ ಇಫೆಕ್ಟ್ ಆನ್ ಪ್ಲಾಂಟ್ ಗ್ರೋತ್. ಹೌದಾ? ನಾಲ್ಕನೇ ಪ್ರಶ್ನೆ ಹೋಗೋಣ. ವಿಚ್ ಆ್ಯಕ್ಟಿವಿಟಿ ವುಡ್ ಬೆಸ್ಟ್ ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿ ನೆಸೆಸಿಟಿ ಆಫ್ ಲೈಟ್ ಇನ್ ಫೋಟೋಸಿಂಥಸಿಸ್ ಅಂತೇಳಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಬೆಳಕಿನ ಅಗತ್ಯವನ್ನು ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಲು ಉತ್ತಮವಾದ ಚಟುವಟಿಕೆ ಯಾವುದು? ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ದ್ಯುತಿ ಸಂಶ್ಲೇಷಣೆ ಆಗಬೇಕಪ್ಪ ಅಂತಂದ್ರೆ ಬೆಳಕು ತುಂಬ ಮುಖ್ಯ. ಹೌದಾ? ಈ ಬೆಳಕು ಹೇಗೆ ಮುಖ್ಯ ಅಂಥೇಳಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಉತ್ತಮವಾದ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಗಳನ್ನ ನೋಡ್ಕೊತ ಹೋಗೋಣ. ಶೋಯಿಂಗ್ ಅ ವಿಡಿಯೋ ಅಬೌಟ್ ಫೋಟೋಸಿಂಥಸಿಸ್ ಕುರಿತ ವಿಡಿಯೋ ಒಂದನ್ನು ತೋರಿಸುವುದು. ಇದು ಒಂದು ಟೈಪ್ ರಾಂಗ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗತ್ತಿಲ್ಲ. ಹೌದಾ? ಇಲ್ಲಿ ಅವರು ಯಾವುದೇ ಥರನಾದಂಥ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿಯನ್ನು ಮಾಡ್ತಿಲ್ಲ, ಗ್ರೂಪ್ ಡಿಸ್ಕಷನನ್ನು ಮಾಡ್ತಿಲ್ಲ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಇಲ್ಲಿ ರಾಂಗ್ ಆಗ್ತದೆ. ಬಿ ನೋಡ್ರಿ, ಕಂಡಕ್ಟಿಂಗ್ ಆ್ಯನ್ ಎಕ್ಸ್ಪೆರಿಮೆಂಟ್ ವೇರ್ ಒನ್ ಪ್ಲಾಂಟ್ ಈಸ್ ಕೆಪ್ಟ್ ಇನ್ ಸನ್ಲೈಟ್ ಆ್ಯಂಡ್ ಅನದರ್ ಇನ್ ಡಾರ್ಕ್ನೆಸ್. ಇದು ಕರೆಕ್ಟ್ ನೋಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ಪೆರಿಮೆಂಟನ್ನು ಮಾಡ್ತಿದ್ದಾರೆ ಅವರು ವಿದ್ಯಾರ್ಥಿಗಳು. ಹೌದಾ? ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿಯನ್ನು ಮಾಡ್ತಿದ್ದಾರೆ. ಓಕೆ, ಅವರ ನಾಲೆಜನ್ನು ಅಪ್ಲೈ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಬಿ ಆಪ್ಷನ್ನು ರೈಟ್ ಆಗ್ತದೆ ಅನ್ನಿಸ್ತದೆ. ಆಪ್ಷನ್ ಸಿ ಸಹ ನೋಡೋಣ. ಡ್ರಾಯಿಂಗ್ ಡಯಾಗ್ರಾಮ್ ಆಫ್ ಲೀಫ್ ಆ್ಯಂಡ್ ಲೇಬಲಿಂಗ್ ಪಾರ್ಟ್ಸ್. ಇದು ರಾಂಗ್ ನೋಡ್ರಿ. ಇದರಲ್ಲಿ ಬೆಳಕಿನ ಯಾವುದೇ ಥರನಾದಂತಹ ಅವಶ್ಯಕತೆ ನಮ್ಗೆ ಕಾಣ್ತಿಲ್ಲ. ಹೌದಾ? ಸೊ ಆಪ್ಷನ್ ಸಿ ರಾಂಗ್ ಆಗ್ತದೆ ಇಲ್ಲಿ. ಆಪ್ಷನ್ ಡಿ ಸಹ ನೋಡೋಣ. ರೀಡಿಂಗ್ ಅ ಕೇಸ್ ಸ್ಟಡಿ ಅಬೌಟ್ ಅ ಪ್ಲಾಂಟ್ಸ್ ಗ್ರೋತ್ ಸೈಕಲ್. ಈ ಕೇಸ್ ಸ್ಟಡಿಯನ್ನು ನಾವು ಪ್ರೈಮರಿಯಲ್ಲಿ ಅಥವಾ ಹೈಯರ್ ಪ್ರೈಮರಿಯಲ್ಲಿ ಅಥವಾ ಹೈಸ್ಕೂಲಲ್ಲಿ ನಾವು ಈ ಥರನಾದಂತಹ ಟೀಚಿಂಗ್ ಮೆಥಡನ್ನು ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇದೊಂದು ಆಪ್ಷನ್ ರಾಂಗ್ ಆಗ್ತದೆ ಇಲ್ಲಿ. ಓಕೆ, ಸೊ ಫೋರ್ತ್ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಕಂಡಕ್ಟಿಂಗ್ ಆ್ಯನ್ ಎಕ್ಸ್ಪೆರಿಮೆಂಟ್ ವೇರ್ ಒನ್ ಪ್ಲಾಂಟ್ ಈಸ್ ಕೆಪ್ಟ್ ಇನ್ ಸನ್ಲೈಟ್ ಆ್ಯಂಡ್ ಅಂಡರ್ ಇನ್ ಡಾರ್ಕ್ನೆಸ್. ಹೌದಾ? ಯಾಕಪ್ಪ ಅಂತಂದ್ರೆ ಈ ಸನ್ಲೈಟಲ್ಲಿ ಇಟ್ಟಿರುವಂಥ ಗಿಡ ಏನು ಮಾಡ್ತದಪ್ಪ ಅಂತಂದ್ರೆ ಫೋಟೋಸಿಂಥಸಿಸ್ ಮಾಡಿ ಸ್ಟಾರ್ಚನ್ನು ಪ್ರೊಡ್ಯೂಸ್ ಮಾಡ್ತದೆ. ಓಕೆ, ಈ ಸ್ಟಾರ್ಚ್ಗೆ ನಾವು ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ಅಂತಂದ್ರೆ ಅಯೋಡಿನ್ ಟೆಸ್ಟ್ ಅಂತ ಮಾಡ್ತೇವೆ. ಹೌದಾ? ಅಯೋಡಿನ್ ಟೆಸ್ಟ್ ಮಾಡಿದಾಗ ಆ ಸೊಲ್ಯೂಷನ್ ಏನಾದರೂ ಡಾರ್ಕ್ ಬ್ಲೂ ಬ್ಲ್ಯಾಕ್ ಸೊಲ್ಯೂಷನ್ಗೆ ಕನ್ವರ್ಟ್ ಆದ್ರೆ ಅದರಲ್ಲಿ ಸ್ಟಾರ್ಚ್ ಇದೆ ಅಂಥೇಳಿ, ಅಂದರೆ ಹೌದಾ, ಸ್ಟಾರ್ಚ್ ಇದೆ ಅಂತಂದ್ರೆ ಆ ಒಂದು ಎಲೆ ಅಥವಾ ಸಸ್ಯ ಫೋಟೋಸಿಂಥಸಿಸ್ ಮಾಡಿದೆ ಅಂತ ಅರ್ಥ. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹೌದಾ? ಅಂದರೆ ಇಲ್ಲಿ ಅವ್ರಿಗೆ ಏನಾಗ್ತದೆಪ್ಪ ಅಂತಂದರೆ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಆಗ್ತದೆ. ಓಕೆ, ಅವರೇ ಭಾಗಿಯಾಗಿ ಕಲಿತಿದ್ದಾರೆ ಇಲ್ಲಿ ಆಪ್ಷನ್ ಬಿ ಯಲ್ಲಿ. ಹೌದಾ? ಸೊ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ಎಷ್ಟನೇ? ಐದನೇ ಪ್ರಶ್ನೆ ಹೋಗೋಣ. A teacher wants to assess students' understanding of photosynthesis. Which method would be most effective ಅಂತೇಳಿ. ಅಂದ್ರೆ ವಿದ್ಯಾರ್ಥಿಗಳು ದ್ವಿತೀಯ ಸಂಶ್ಲೇಷಣೆಯ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರಾ ಅನ್ನೋದನ್ನು ಶಿಕ್ಷಕರು ಇಲ್ಲಿ ಚೆಕ್ ಮಾಡಬೇಕಾಗಿದೆ. ಓಕೆ, ಸೊ ಹೀಗೆ ಚೆಕ್ ಮಾಡಬೇಕಾದ್ರೆ ಒಂದು ಉತ್ತಮವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ಗಳನ್ನ ನೋಡ್ಕೊತ ಹೋಗೋಣ. ಆಪ್ಷನ್ ಎ ನೋಡ್ರಿ, ಗಿವಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಿಜ್. ಇದು ರಾಂಗ್. ಯಾಕಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಿಝಲ್ಲಿ ಹೀಗೂ ಮಾಡ್ಬೋದಲ್ಲ, ಮಕ್ಕಳು ಅಕ್ಕಪಕ್ಕದವ್ರನ್ನ ನೋಡಿಕೊಂಡು ಹಾಕ್ಬೋದು. ಇಲ್ಲಪ್ಪ ಯಾವುದೋ ಒಂದು ದೇವರ ಅಂಕಿ ಅಂತೇಳಿ ಯಾವುದೋದ್ರೊಂದು ಆನ್ಸರ್ನ ಹಾಕ್ಬೋದು. ಸೊ ಇದೊಂದು ಉತ್ತಮವಾದ ವಿಧಾನ ಅಲ್ಲ. ಹೌದಾ? ಸೊ ಹಾಗಿದ್ರೆ ಆಪ್ಷನ್ ಬಿ ನೋಡ್ರಿ, ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಅ ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನಿಂಗ್ ಫೋಟೋಸಿಂಥಸಿಸ್ ಅಂತೇಳಿ ಒಂದು ಪ್ಯಾರಾಗ್ರಾಫ್ ಬರೋಕ್ಕೆ ಹೇಳಿದ್ದಾರೆ ಇಲ್ಲಿ. ಸೊ ಇದು ಸಹ ಒಂದು ಉತ್ತಮ ವಿಧಾನ ಅಲ್ಲ. ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಬುಕ್ನಲ್ಲಿರುವಂತಹ ಪ್ಯಾರಾಗ್ರಾಫನ್ನು
ಯಥಾವತ್ತಾಗಿ ಬಾಯ್ಪಾಠ ಮಾಡ್ಕೊಂಬಂದು ಬರೆಯುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತವೆ. ಓಕೆ, ಸೊ ಇಲ್ಲಿ ಬಾಯ್ಪಾಠ ಮಾಡ್ತಿರೋದ್ರಿಂದ ಕಂಠಪಾಠ ಮಾಡಿ ಬರೆಯೋದ್ರಿಂದ ಅವ್ರ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂಥೇಳಿ ನಮ್ಗೆ ಹೆಂಗೆ ಗೊತ್ತಾಗ್ತದೆ, ಹೌದಾ? ಸೊ ಆಪ್ಷನ್ ಬಿ ಸಹ ಇಲ್ಲಿ ರಾಂಗ್ ಆಗ್ತದೆ. ಆಪ್ಷನ್ ಸಿ ನೋಡೋಣ. ಕಂಡಕ್ಟಿಂಗ್ ಆ್ಯನ್ ಓರಲ್ ಕ್ವಶನ್ ಆನ್ಸರ್ ಸೆಷನ್ ಅಂತೇಳಿ. ಓರಲ್ ಓಕೆ, ಇದನ್ನು ಒಂದು ಕನ್ಸಿಡರ್ ಮಾಡ್ಬೋದು ನಾವು. ಒಬ್ಬೊಬ್ಬರೇ ಸ್ಟೂಡೆಂಟ್ಸನ್ನು ಕರೆದುಕೊಂಡು ಬಂದು ಅವರಿಗೆ ಮೌಖಿಕವಾಗಿ ಪ್ರಶ್ನೆಗಳನ್ನ ಕೇಳೋ ಮುಖಾಂತರ ಅಸೆಸ್ ಮಾಡ್ಬೋದು. ಓಕೆ, ಹೋಲ್ಡಲ್ಲಿ ಇಡೋಣ ಈ ಒಂದು ಆಪ್ಷನನ್ನು. ಆಪ್ಷನ್ ಡಿ ಸಹ ನೋಡ್ರಿ ಇಲ್ಲಿ. ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಪರ್ಫಾರ್ಮ್ ಆ್ಯನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ದೇರ್ ಅಬ್ಸರ್ವೇಷನ್ಸ್. ಕಂಪೇರ್ ಮಾಡಿದರೆ ಈ ಆಪ್ಷನ್ನು ಸರಿ ಅನ್ನಿಸ್ತದೆ. ಓಕೆ, ಯಾಕಪ್ಪ ಅಂದರೆ ಇಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡಕತ್ತಾರ, ಹೌದಾ? ಎಕ್ಸ್ಪೆರಿಮೆಂಟ್ ಮಾಡತ್ತಾರಪ್ಪ ಅಂದ್ರೆ ಅವರು ಕಲ್ತಂತಹ ವಿಷಯವನ್ನು ನಾಲೆಜನ್ನು ಅಪ್ಲೈ ಮಾಡಕತ್ತಾರೆ ಇಲ್ಲಿ, ಹೌದಾ? ಆಮೇಲೆ ಈ ಥರ ಮಾಡೋದ್ರ ಮುಖಾಂತರ ಈ ಕಾನ್ಸೆಪ್ಟನ್ನು ಅವರು ಓನ್ ವರ್ಡ್ಸಲ್ಲಿ ಹೇಳಪ್ಪ ಅಂತಂದ್ರೆ ಆ ಓನ್ ವರ್ಡ್ಸಲ್ಲಿ ಸಹ ಹೇಳ್ಬೋದು ಅವರು. ಓಕೆ, ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅವರ ಡೀಪರ್ ಅಂಡರ್ಸ್ಟ್ಯಾಂಡಿಗೆ ಇದು ಏನಾಗ್ತದೆ, ಹೆಲ್ಪ್ ಆಗ್ತದೆ, ಹೌದಾ? ಸೊ ಹಾಗಾಗಿ ಈ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿಯಲ್ಲಿ ಕಂಪೇರ್ ಮಾಡಿದರೆ ಫೋಟೋಸಿಂಥಸಿಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸೊ ಆಪ್ಷನ್ ಡಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆ. ವೆನ್ ಎಕ್ಸ್ಪ್ಲೇನಿಂಗ್ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಂದರೆ ಪರಾವಲಂಬಿ ಅಂತೇಳಿ ಸಸ್ಯಗಳು. ವೆನ್ ಎಕ್ಸ್ಪ್ಲೇನಿಂಗ್ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಲೈಕ್ ಕಸ್ಕುಟ ಆರ್ ಕಿಸ್ಕುಟ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಬೆಸ್ಟ್ ವೇ ಟು ಎಂಗೇಜ್ ಸ್ಟೂಡೆಂಟ್ಸ್ ಅಂತೇಳಿ. ಓಕೆ, ಕಸ್ಕುಟ ಮುಂತಾದ ಪರಪೋಷಕ ಸಸ್ಯಗಳನ್ನು ವಿವರಿಸುವಾಗ ವಿದ್ಯಾರ್ಥಿಗಳನ್ನು ಸೆಳೆಯಲು ಅತ್ಯುತ್ತಮ ವಿಧಾನ ಯಾವುದು ಅಂತ ಕೇಳಿದಾರೆ. ಓಕೆ, ಸೊ ಆಪ್ಷನ್ ಇ ನೋಡ್ರಿ ಇಲ್ಲಿ. ಶೋಯಿಂಗ್ ಅ ರಿಯಲ್ ಆರ್ ಆರ್ಟಿಫಿಷಿಯಲ್ ಕಸ್ಕುಟ ಪ್ಲಾಂಟ್ ಇನ್ ಕ್ಲಾಸ್. ಓಕೆ, ಇದು ಕರೆಕ್ಟ್ ಆನ್ಸರ್ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇದು ರಿಯಲಿಯಾ ಮೆಥಡನ್ನು ಯೂಸ್ ಮಾಡ್ತಿದೆ. ಓಕೆ, ಈ ಥರ ರಿಯಲ್ ಆಬ್ಜೆಕ್ಟ್ಸ್ ಅಥವಾ ಒಂದು ಆರ್ಟಿಫಿಷಿಯಲ್ ಆಬ್ಜೆಕ್ಟ್ಸನ್ನು ನಾವು ಅಥವಾ ಟೀಚಿಂಗ್ ಏಡ್ಸನ್ನು ತಂದು ಪಾಠ ಮಾಡೋದಕ್ಕೆ ನಾವು ರಿಯಲಿಯಾ ಮೆಥಡ್ ಅಂತ ಹೇಳ್ತೀವಿ. ಈ ರಿಯಲಿಯಾ ಮೆಥಡಲ್ಲಿ ಏನು ಬರ್ತದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಹೂವಿನ ಬಗ್ಗೆ ಅವರು ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಒಂದು ದಾಸವಾಳ ಹೂವನ್ನೇ ತೊಗೊಂಬರೋದು, ರಿಯಲ್ ಆಗಿರುವಂಥ ದಾಸವಾಳ ಹೂವನ್ನೇ ತೊಗೊಂಡು ಅದರ ಭಾಗಗಳ ವಿವರಣೆ ಮಾಡುವಂಥದ್ದು. ಓಕೆ, ಈ ಥರ ರಿಯಲ್ ಆಗಿರುವಂತಹ ಟೀಚಿಂಗ್ ಏಡ್ಸ್ ಅಥವಾ ರಿಯಲ್ ಆಗಿರುವಂಥ ವಸ್ತುಗಳನ್ನೇ ತೆಗೆದುಕೊಂಬಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ರಿಯಲಿಯಾ ಅಂತ ಕೇಳ್ತಾರೆ. ಇದನ್ನು ಸುಮಾರು ಸಲ ಸೆಂಟ್ರಲ್ TET ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಈ ರಿಯಲಿಯಾ ಅನ್ನುವಂಥದ್ದು ತುಂಬ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆ, ಒಟ್ಟಿನಲ್ಲಿ ರಿಯಲಿಯಾ ಅಂತಂದರೆ ಒಂದು ರಿಯಲ್ ಆಬ್ಜೆಕ್ಟ್ಸ್ಗಳನ್ನ ತಂದು ಪಾಠವನ್ನು ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಈ ಆಪ್ಷನ್ ಎ ಅನ್ನುವಂಥದ್ದು ಒಂದು ರೈಟ್ ಆನ್ಸರ್ ಆಗ್ತದೆ. ಓಕೆ, ಯಾಕಂದರೆ ಇಲ್ಲಿ ಅವರು ಒಂದು ರಿಯಲ್ ಆಗಿರುವಂತಹ ಸಸ್ಯವನ್ನೇ ತಂದ ಪಾಠವನ್ನು ಮಾಡ್ತಿದ್ದಾರೆ, ಹೌದಾ? ಆಪ್ಷನ್ ಬಿ ಸಹ ನೋಡೋಣ. ಗಿವಿಂಗ್ ಅ ಲೆಕ್ಚರ್ ಆನ್ ಪ್ಯಾರಾಸೈಟಿಕ್ ಪ್ಲಾಂಟ್ಸ್. ಓಕೆ, ಈ ಆ್ಯಕ್ಚುಲಿ ಲೆಕ್ಚರ್ ಮೆಥಡು ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಅಲ್ಲ. ಇದು ಏನಪ್ಪ ಅಂತಂದ್ರೆ ಟೀಚರ್ ಸೆಂಟರ್ಡ್ ಮೆಥಡ್ ಇದು, ಹೌದಾ? ಈ ಟೀಚರ್ ಸೆಂಟರ್ಡ್ ಮೆಥಡನ್ನು ನಾವು ಈ ಪ್ರೈಮರಿ ಕ್ಲಾಸ್ನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಉಪಯೋಗಿಸೋದಿಲ್ಲ. ಇದನ್ನು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಕಾಲೇಜ್ಗಳಲ್ಲಿ ಲೆಕ್ಚರರ್ಸ್ ಯೂಸ್ ಮಾಡ್ತಾರೆ, ಇದನ್ನ ಲೆಕ್ಚರ್ ಕೊಡುವಂಥದ್ದು, ಹೌದಾ? ಇದು ಟೀಚರ್ ಸೆಂಟರ್ಡ್ ಮೆಥಡ್. ಇಲ್ಲಿ ನಾವು ಇಲ್ಲಿ ಪ್ರೈಮರಿಯಲ್ಲಿ ಮತ್ತು ಹೈಸ್ಕೂಲಲ್ಲಿ ಯಾವ ಒಂದು ಮೆಥಡ್ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಸ್ಟೂಡೆಂಟ್ ಸೆಂಟರ್ಡ್ ಮಗು ಕೇಂದ್ರಿತ ವಿಧಾನವನ್ನು ನಾವು ಬಳಸಬೇಕಾಗ್ತದೆ, ಹೌದಾ? ಸೊ ಹಾಗಾಗಿ ಈ ಆಪ್ಷನ್ ಬಿ ನೋಡಿರಿ, ಗಿವಿಂಗ್ ಲೆಕ್ಚರ್ ಆನ್ ಪ್ಯಾರಾಸೈಟಿಕ್ ಪ್ಲಾಂಟ್ಸ್, ಇದು ರಾಂಗ್ ಆಗ್ತದೆ ಇಲ್ಲಿ. ಆಪ್ಷನ್ ಸಿ ನೋಡಿರಿ, ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೀಡ್ ದಿ ಟೆಕ್ಸ್ಟ್ ಬುಕ್ ಸೈಲೆಂಟ್ಲಿ, ಇದು ರಾಂಗ್. ಇದು ಮಕ್ಕಳಿಗೆ ನಾವು ಟೆಕ್ಸ್ಟ್ ಬುಕ್ ಸುಮ್ಮನೆ ಓದಿರಿ ಅಂತ ಹೇಳೋದು ಇದು ರಾಂಗ್ ಆಗ್ತದೆ. ಓಕೆ, ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಕಾಪಿ ನೋಟ್ಸ್ ಫ್ರಮ್ ದ ಬೋರ್ಡ್, ಇದು ಸಹ ರಾಂಗು. ಜಸ್ಟ್ ಅವರು ಕಾಪಿ ಮಾಡ್ಕೊಂಡು ಹೋಗ್ತಾರೆ, ಅರ್ಥ ಆಗೋದಿಲ್ಲ, ಏನಿಲ್ಲ. ಸೊ ಹಾಗಾಗಿ ಒಂದು ಕಸ್ಕುಟ ಅನ್ನುವಂಥ ಸಸ್ಯಗಳ ಬಗ್ಗೆ ನಾವು ಹೇಳುವಾಗ ಆ ರಿಯಲ್ ಅಥವಾ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ತಂದು ಹೇಳಿದರೆ ಅವರಲ್ಲಿ ಒಂದು ಏನಾಗ್ತಪ್ಪ ಅಂದ್ರೆ ಕ್ಯೂರಿಯಾಸಿಟಿ ಬರ್ತದೆ, ಹೌದಾ? ಆಮೇಲೆ ಈ ಥರ ಶಿಕ್ಷಕರು ನಮಗೆ ಈ ಥರ ಒಂದೊಂದು ಸಸ್ಯವನ್ನು ತಂದು ಹೇಳಿದ್ರು ಅನ್ನೋದು ಭಾಳ ದಿನಗಳವರೆಗೆ ಅವ್ರಿಗೆ ನೆನಪು ಉಳಿತದೆ, ಹೌದಾ? ಮುಂದಿನ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆಗೆ.
A teacher is using an inquiry based approach to teaching nutrition in plants. Which of the following is an example of this method ಅಂತೇಳಿ. ಶಿಕ್ಷಕರು ಇನ್ಕ್ವೈರಿ ಬೇಸ್ಡ್ ವಿಧಾನವನ್ನು ಬಳಸಿಕೊಂಡು ಸಸ್ಯಗಳಲ್ಲಿ ಪೋಷಣೆಯನ್ನು ಕಲಿಸುತ್ತಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಈ ವಿಧಾನದ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಇದರಲ್ಲಿ ಇದು ಫಸ್ಟ್ ಆಫ್ ಆಲ್ ಇದು ಒಂದು ಸ್ಟೂಡೆಂಟ್ ಸೆಂಟರ್ಡ್ ಇದು. ಓಕೆ, ಈ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಆಫ್ ಟೀಚಿಂಗ್ಗೆ ಒಂದು ಉದಾಹರಣೆ ಇದು. ಇಲ್ಲಿ ಮಗು ಕೇಂದ್ರಿತವಾಗಿರ್ತದೆ, ಹೌದಾ. ಸೊ ಈ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಲ್ಲಿ ಏನೇನು ಇರ್ತೈತಪ್ಪ ಅಂತಂದ್ರೆ ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳುವಂತಹ ಉತ್ತೇಜನ ಮಾಡುವಂಥದ್ದು ಇರ್ತದೆ. ಆಮೇಲೆ ಮಕ್ಕಳು ತಮ್ಮ ಸಂದೇಹಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡುವಂಥದ್ದು ಇರ್ತದೆ. ಆಮೇಲೆ ಅವರು ತಮ್ಮ ಆನ್ಸರ್ಗಳನ್ನ ತಾವೇ ಡಿಸ್ಕವರ್ ಮಾಡುವಂಥದ್ದು ಇರ್ತದೆ, ಹೌದಾ. ಸೊ ಇದಕ್ಕೆ ರಿಲೇಟೆಡ್ ಇರುವಂತೆ ಆಪ್ಷನ್ ಯಾವುದು ಇತ್ತಪ್ಪ ಅಂತ ನೋಡೋಣ. ಇಲ್ಲಿ ಗಿವಿಂಗ್ ಸ್ಟೂಡೆಂಟ್ಸ್ ಅ ಲಿಸ್ಟ್ ಆಫ್ ಡೆಫಿನಿಷನ್ಸ್ ಟು ಮೆಮೊರೈಸ್, ಇದು ರಾಂಗ್ ನೋಡ್ರಿ. ಸ್ಮರಣ ಮಾಡಲಿಕ್ಕೆ ಅವ್ರಿಗೆ ಡೆಫಿನಿಷನ್ಗಳನ್ನ ಕೊಡೋದು, ವ್ಯಾಖ್ಯಾನಗಳನ್ನ ಕೊಡೋದು, ಇದು ರಾಂಗು. ಯಾಕಪ್ಪ ಅಂದರೆ ಇಲ್ಲಿ ಅವರು ಅವರೇ ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಬೇಕು ಅವರು ಓನ್ ವರ್ಡ್ಸ್ಗಳಲ್ಲಿ. ಸೊ ಇದು ರಾಂಗ್ ಆಗ್ತದೆ. ಸೊ ಆಪ್ಷನ್ ಬಿ ನೋಡ್ರಿ, ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ಆಸ್ಕ್ ಆ್ಯಂಡ್ ಎಕ್ಸ್ಪ್ಲೋರ್ ವೈ ಸಮ್ ಪ್ಲಾಂಟ್ಸ್ ಆರ್ ನಾನ್ ಗ್ರೀನ್, ಇದು ಕರೆಕ್ಟ್ ನೋಡ್ರಿ. ಇಲ್ಲಿ ಯಾಕಂದರೆ ಇಲ್ಲಿ ಅವರು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಉತ್ತೇಜನ ಮಾಡ್ಲಾಗ್ತದೆ. ಆಮೇಲೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಹ ಅವ್ರಿಗೆ ಪ್ರೋತ್ಸಾಹವನ್ನು ನೀಡ್ಲಾಕತ್ತಾರೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಎನ್ನುವಂಥದ್ದು ರೈಟ್ ಆಗ್ಬೋದು, ಹೌದಾ. ಆಪ್ಷನ್ ಸಿ ನೋಡ್ರಿ, ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರಿಪೀಟ್ ಆಫ್ಟರ್ ದ ಟೀಚರ್ ಅಂತೇಳಿ. ಈ ಶಿಕ್ಷಕರು ಹೇಗೆ ಹೇಳ್ತಾರೋ ಹಾಗಾಗಿ ಮಕ್ಕಳಿಗೆ ರಿಪೀಟ್ ಮಾಡಲಿಕ್ಕೆ ಹೇಳತ್ತಾರೆ ಇಲ್ಲಿ. ಈ ಮೆಥಡನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಕನ್ನಡದಲ್ಲಿ ಈ ಪದ್ಯಗಳನ್ನ ಓದುವಾಗ ಶಿಕ್ಷಕರು ಹೇಳಿದಂತೆ ಹೇಳಿ ಅಂತೇಳಿ ಈ ಒಂದು ಮೆಥಡನ್ನು ಯೂಸ್ ಮಾಡ್ತಾರೆ. ಓಕೆ, ಹೆಚ್ಚಾನೆಚ್ಚು ಈ ಸೈನ್ಸ್ ವಿಜ್ಞಾನ ತರಗತಿಯಲ್ಲಿ ಈ ರಿಪೀಟ್ ಆಫ್ಟರ್ ಮೆಥಡನ್ನು ಯೂಸ್ ಮಾಡೋದು ತುಂಬ ವಿರಳ ಅಥವಾ ಮಾಡೋದೇ ಇಲ್ಲ ಅಂತ ಹೇಳ್ಬೋದು ನಾವು. ಆಪ್ಷನ್ ಡಿ ನೋಡ್ರಿ, ಗಿವಿಂಗ್ ಅ ಲೆಕ್ಚರ್ ವಿತೌಟ್ ಎನಿ ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್ ಅಂಥೇಳಿ. ಅಂದರೆ ಯಾವುದೇ ಥರನಾದಂತಹ ಡಿಸ್ಕಷನ್ಸ್ ಇಲ್ಲಾರ್ದೆ ಒಂದು ಪಾಠವನ್ನು ಹೇಳುವುದು ಅಂತೇಳಿ ರಾಂಗ್ ಆಗ್ತದೆ ಇದು. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ 7th ಕ್ವಶನ್ ಈಸ್ ಆಪ್ಷನ್ ಬಿ, ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ಆಸ್ಕ್ ಆ್ಯಂಡ್ ಎಕ್ಸ್ಪ್ಲೋರ್ ವೈ ಸಮ್ ಪ್ಲಾಂಟ್ಸ್ ಆರ್ ನಾನ್ ಗ್ರೀನ್ ಅಂತೇಳಿ. ಓಕೆ, 8ನೇ ಪ್ರಶ್ನೆ ಹೋಗೋಣ. Which of the following activities would best reinforce the role of stomata in gas exchange? ಅನಿಲಗಳ ವಿನಿಮಯದಲ್ಲಿ ಪತ್ರರಂಧ್ರಗಳ ಪಾತ್ರವನ್ನು ಬಲಪಡಿಸಲು ಅತ್ಯುತ್ತಮ ಚಟುವಟಿಕೆ ಯಾವುದು ಅಂತೆ. ಓಕೆ, ಅಂದರೆ ಅವರು ಈ ಎಲೆಗಳಲ್ಲಿ ಪತ್ರರಂಧ್ರಗಳ ಕಾರ್ಯ ಯಾವುದು ಅಂಥೇಳಿ ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಅದಕ್ಕೊಂದು ಉತ್ತಮ ವಿಧಾನ ಯಾವುದಂತ ಕೇಳಿದ್ದಾರೆ ಅಥವಾ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಗ್ರೂಪ್ ಡಿಸ್ಕಷನ್ ಆನ್ ಪ್ಲಾಂಟ್ ರೆಸ್ಪಿರೇಷನ್ ಅಂತೇಳಿ. ಇದು ನೋಡ್ರಿ, ಅವರು ಪತ್ರರಂಧ್ರಗಳ ಬಗ್ಗೆ ಅಂದರೆ ಒಂದು ಎಲೆಯ ಭಾಗದ ಬಗ್ಗೆ ಅಥವಾ ಎಲೆಯ ಆರ್ಗನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನು ಆ್ಯಕ್ಚುಲಿ ಅವರು ತೋರಿಸ್ಬೇಕು, ಹೌದಾ, ಹೀಗಿರ್ತದಪ್ಪ ಅಂತೇಳಿ. ಇದು ಗ್ರೂಪ್ ಡಿಸ್ಕಷನ್ ಮಾಡುವಂಥ ಟಾಪಿಕ್ ಅಲ್ಲ ಇದು, ಹೌದಾ. ಸೊ ಆಪ್ಷನ್ನು ಇದು ರಾಂಗ್ ಆಗ್ತದೆ ಇಲ್ಲಿ. ಅಬ್ಸರ್ವಿಂಗ್ ಸ್ಟೊಮ್ಯಾಟಾ ಅಂಡರ್ ಅ ಮೈಕ್ರೋಸ್ಕೋಪ್ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ದೇರ್ ಫಂಕ್ಷನ್, ಹಾಂ, ಇದು ಒಂದು ಉತ್ತಮವಾದ ವಿಧಾನ ಆಗ್ತದೆ, ಹೌದಾ. ಯಾಕಪ್ಪ ಅಂತಂದರೆ ನನಗೆ ಇನ್ನೂ ನೆನಪಿದೆ, ನಮ್ಮ ಶಿಕ್ಷಕರು 7ನೇ ತರಗತಿಯಲ್ಲಿ ಈ ಟೊಮ್ಯಾಟೊ ಪಾಠವನ್ನು ಹೇಳುವಾಗ ಒಂದು ಎಲೆಯನ್ನು ಕಟ್ ಮಾಡಿ ಒಂದು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಇಟ್ಟು ನಮಗೆ ಎಲ್ಲರಿಗೂ ತೋರಿಸಿದ್ರು, ಹೌದಾ. ಈ ಥರ ಟೊಮ್ಯಾಟೊ ಇರ್ತದೆ, ಈ ಥರ ಪತ್ರರಂಧ್ರಗಳು ಇರ್ತಾವೆ, ಅದ್ರ ಸುತ್ತಲೂ ಗಾರ್ಡ್ ಸೆಲ್ಸು ಅಥವಾ ಕಾವಲು ಕೋಶಗಳು ಇರ್ತಾವೆ ಅಂತೇಳಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಸೊ ಅವಾಗ ಮಾಡಿದ್ದು ನನಗೆ ಇನ್ನೂ ಸಹ ನೆನಪಿದೆ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ನಾವಲ್ಲಿ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿಯನ್ನು ಮಾಡಿದ್ವಿ, ಚಟುವಟಿಕೆಯನ್ನು ಮಾಡಿದ್ವಿ. ನಾವೇ ಸ್ವತಃ ಮೈಕ್ರೋಸ್ಕೋಪ್ನಲ್ಲಿ ಅದನ್ನು ಫೋಕಸ್ ಮಾಡಿ ನೋಡಿ ಅದರ ಚಿತ್ರವನ್ನು ಪುಸ್ತಕದಲ್ಲಿ ತೆಗೆದಿದ್ವಿ, ಹೌದಾ. ಸೊ ಇದೆಲ್ಲ ನನಗೆ ಇಷ್ಟು ವರ್ಷ ಅದನ್ನ ನೆನಪು ಇಟ್ಕೊಳ್ಳೋಕ್ಕೆ ಯಾಕೆ ಸಾಧ್ಯ ಆಯ್ತಪ್ಪ ಅಂತಂದ್ರೆ ನಾವು ಮೈಕ್ರೋಸ್ಕೋಪನ್ನು ನೋಡಿ ಅದನ್ನೆಲ್ಲ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮಗೆ ನೆನಪು ಉಳಿದಿತ್ತು, ಹೌದಾ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಯಾವಾಗ ಮಕ್ಕಳು ಭಾಗಿಯಾಗ್ತಾರೆ ನೋಡಿರಿ ಚಟುವಟಿಕೆಯಲ್ಲಿ, ಅವಾಗ ಅವರಿಗೆ ಹೆಚ್ಚಿನ ಸಮಯ ಅದು ಆ ಒಂದು ಕಾನ್ಸೆಪ್ಟ್ ನೆನಪಿರ್ತದೆ. ಆಪ್ಷನ್ ಸಿ ಸಹ ನೋಡೋಣ ಇಲ್ಲಿ. ರೀಡಿಂಗ್ ಅ ಚಾಪ್ಟರ್ ಆನ್ ಸ್ಟೊಮ್ಯಾಟಾ ಬಗ್ಗೆ ಒಂದು ಪಾಠವನ್ನು ಓದೋದ್ರಿಂದ ಸ್ಟೊಮ್ಯಾಟೊಗಳ
ಕಾರ್ಯ ಏನು ಅಂತ ಗೊತ್ತಾಗ್ಬೋದು, ಆದರೆ ಅದು ಅಷ್ಟೊಂದು ಇಫೆಕ್ಟಿವ್ ಆಗಿರೋದಿಲ್ಲ. ಸೊ ಆಪ್ಷನ್ ಸಿ ಸಹ ಇದು ರಾಂಗು. ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಮೆಮೊರೈಸ್ ದಿ ಡೆಫಿನೇಷನ್ ಆಫ್ ಸ್ಟೊಮ್ಯಾಟೊ, ಇದು ರಾಂಗ್ ನೋಡಿರಿ. ಮೆಮೊರೈಸ್ ಮಾಡೋದ್ರಿಂದ ಅವ್ರು ಎಷ್ಟು ದಿನ ಅದು ನೆನಪಿಟ್ಕೊಳ್ಬೋದು, ಅದ್ರ ಬದಲು ನಾವು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೇಕು, ಹೌದಾ? ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಅಬ್ಸರ್ವಿಂಗ್ ಸ್ಟೊಮ್ಯಾಟೊ ಅಂಡರ್ ಅ ಮೈಕ್ರೋಸ್ಕೋಪ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ದೇರ್ ಫಂಕ್ಷನ್ ಅಂತೇಳಿ. ಮುಂದಿನ ಪ್ರಶ್ನೆ ಹೋಗೋಣ. 9ನೇ ಪ್ರಶ್ನೆ. ಹೌ ಕ್ಯಾನ್ ಅ ಟೀಚರ್ ಡಿಫ್ರೆನ್ಷಿಯೇಟ್ ಇನ್ಸ್ಟ್ರಕ್ಷನ್ ವೆನ್ ಟೀಚಿಂಗ್ ಫೋಟೋಸಿಂಥಸಿಸ್ ಟು ಸ್ಟೂಡೆಂಟ್ಸ್ ವಿತ್ ಡೈವರ್ಸ್ ಲರ್ನಿಂಗ್ ನೀಡ್ಸ್ ಅಂತೇಳಿ. ಓಕೆ, ವಿವಿಧ ಶೈಕ್ಷಣಿಕ ಅವಶ್ಯಕತೆಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸಂಶ್ಲೇಷಣೆಯನ್ನು ಕಲಿಸುವಾಗ ಶಿಕ್ಷಕರು ಪಾಠವನ್ನು ಹೇಗೆ ವಿಭಜಿಸಬಹುದು ಅಂತೇಳಿ. ಓಕೆ, ಸೊ ನಾವು ಒಂದು ಕ್ಲಾಸನ್ನು ಒಂದು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಸಹ ಇರ್ತಾರೆ, ಹೌದಾ? ಆಮೇಲೆ ಮಾಡರೇಟ್ ಲರ್ನರ್ಸ್ ಸಹ ಇರ್ತಾರೆ, ಆಮೇಲೆ ಸ್ಲೋ ಲರ್ನರ್ಸ್ ಸಹ ಇರ್ತಾರೆ. ಓಕೆ, ಸೊ ಈ ಥರ ಸ್ಟೂಡೆಂಟ್ಸ್ಗಳ ಎಲ್ಲ ಕ್ಲಾಸ್ನಲ್ಲಿ ಇರ್ತಾರೆ. ಸೊ ಹಾಗಾಗಿ ನಾವು ಯಾವುದಾದ್ರೂ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದ್ರೆ, ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಈ ಮೂರೂ ತರಹದ ವಿದ್ಯಾರ್ಥಿಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಓಕೆ, ಸೊ ಈ ಮೂರೂ ತರಹದ ವಿದ್ಯಾರ್ಥಿಗಳಿಗೆ ಹೊಂದುವಂತಹ ಬೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ನಾವು ಪಾಠವನ್ನು ಹೇಳಬೇಕು, ಅಥವಾ ಮಲ್ಟಿ ಸೆನ್ಸರಿ ಅಪ್ರೋಚನ್ನು ಮಾಡಬೇಕು. ಮಲ್ಟಿ ಸೆನ್ಸರಿ ಅಂತಂದರೆ ವಿಡಿಯೋಗಳನ್ನ ತೋರಿಸ್ಬೇಕು, ದೃಶ್ಯಗಳನ್ನು ತೋರಿಸ್ಬೇಕು, ಅವರಿಗೆ ಆಡಿಯೋ ಮುಖಾಂತರ ಕೇಳಿಸೋದಾಗಿರ್ಬೋದು, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮುಖಾಂತರ ಚಟುವಟಿಕೆಗಳನ್ನ ಮಾಡಿಸೋದಾಗಿರ್ಬೋದು. ಈ ಎಲ್ಲ ಒಂದು ವಿಧಾನಗಳನ್ನ ಉಪಯೋಗ ಮಾಡಿಕೊಂಡ್ರೆ ಈ ಮೂರೂ ಥರನಾದಂತಹ ವಿದ್ಯಾರ್ಥಿಗಳದ್ದು ಹೆಲ್ಪ್ ಆಗ್ತದೆ. ಓಕೆ, ಸೊ ಹಾಗಾಗಿ ಈ ಎಕ್ಸ್ಪ್ಲನೇಷನ್ಗೆ ಸಂಬಂಧಪಟ್ಟಂತೆ ಯಾವ ಆಪ್ಷನ್ ಇದೆ ನೋಡೋಣ. ಗಿವಿಂಗ್ ಆಲ್ ಸ್ಟೂಡೆಂಟ್ಸ್ ದ ಸೇಮ್ ಟೆಕ್ಸ್ಟ್ ಬುಕ್ ರೀಡಿಂಗ್ ಅಂತೇಳಿ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಪಠ್ಯಪುಸ್ತಕದ ಪಾಠವನ್ನು ನೀಡುವುದು. ಅಂದರೆ ಇಲ್ಲಿ ಒಂದೇ ಥರನಾದಂಥ ಮೆಥಡ್ ಫಾಲೋ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಇದು ರಾಂಗ್ ಆಗ್ತದೆ. ಓಕೆ, ಗಿವಿಂಗ್ ಇದು ಆಪ್ಷನ್ ಬಿ ನೋಡಿರಿ. ಪ್ರೊವೈಡ್ ಡಯಾಗ್ರಾಮ್ಸ್, ವಿಡಿಯೋಸ್, ಡಿಸ್ಕಷನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಟು ಕ್ಯಾಟರ್ ದಿ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್, ಇದು ಕರೆಕ್ಟ್ ನೋಡಿರಿ. ಇಲ್ಲಿ ಅವರು ಡಯಾಗ್ರಾಮ್ ಸಹ ಯೂಸ್ ಮಾಡ್ತಿದ್ದಾರೆ, ವಿಡಿಯೋಗಳನ್ನ ಯೂಸ್ ಮಾಡ್ತಿದ್ದಾರೆ, ಆಕೃತಿಗಳನ್ನ ಯೂಸ್ ಮಾಡ್ತಿದ್ದಾರೆ, ಆಮೇಲೆ ಪ್ರಯೋಗಗಳನ್ನ ಯೂಸ್ ಮಾಡ್ತಿದ್ದಾರೆ, ಚರ್ಚೆಗಳನ್ನ ಯೂಸ್ ಮಾಡ್ತಿದ್ದಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ಥರದಾದಂತಹ ಬೋಧನಾ ವಿಧಾನಗಳು ಇಲ್ಲಿ ಕವರ್ ಆಗಿದ್ದಾವೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ರೈಟ್ ಆಗ್ಬೋದು. ಆಪ್ಷನ್ ಸಿ ಸಹ ನೋಡೋಣ ಒಂದು ಸಲ. ಓನ್ಲಿ ಯೂಸ್ ವರ್ಬಲ್ ಎಕ್ಸ್ಪ್ಲನೇಷನ್ಸ್, ಕೇವಲ ಮಾತುಗಳಿಂದ ಮೌಖಿಕವಾಗಿ ವಿವರಗಳನ್ನು ನೀಡುವುದು ಅಂಥೇಳಿ. ನೋಡಿರಿ, ಶ್ರವಣ ದೋಷ ಇರುವಂತಹ ವಿದ್ಯಾರ್ಥಿ ಏನಾದರೂ ಇದ್ದಪ್ಪ ಅಂತ ತಿಳ್ಕೊಳ್ರಿ, ಅವನಿಗೆ ಕೇವಲ ಮೌಖಿಕವಾಗಿ ಹೇಳಿದರೆ ಅವನು ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇರ್ಬೋದು. ಸೊ ಅವನಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ವಿಡಿಯೋ ಮುಖಾಂತರ ತೋರಿಸ್ಬೇಕು, ದೃಶ್ಯಗಳನ್ನ ಮುಖಾಂತರ ತೋರಿಸ್ಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ರಾಂಗ್ ಆಗ್ತದೆ ಇಲ್ಲಿ. ಆಪ್ಷನ್ ಡಿ ನೋಡಿರಿ. ಎಕ್ಸ್ಪೆಕ್ಟ್ ಆಲ್ ಸ್ಟೂಡೆಂಟ್ಸ್ ಟು ಲರ್ನ್ ಎಟ್ ದ ಸೇಮ್ ಪೇಸ್, ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ವೇಗದಲ್ಲಿ ಕಲಿತಾರಪ್ಪ, ಎಲ್ಲ ವಿದ್ಯಾರ್ಥಿಗಳು ಶಾಣೆನೇ ಅದಾರು, ಜಾಣ ಇದಾರು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಹೌದಾ? ಯಾಕಪ್ಪ ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಕೆಲವೊಬ್ರು ಇಂಟೆಲಿಜೆಂಟ್ ಇರ್ತಾರೆ, ಕೆಲವೊಬ್ಬರು ಮಾಡ್ರೇಟ್ ಲರ್ನರ್ಸ್ ಇರ್ತಾರೆ, ಇನ್ನು ಕೆಲವೊಬ್ಬರು ಸ್ಲೋ ಲರ್ನರ್ಸ್ ಇರ್ತಾರೆ. ಓಕೆ, ಈ ಮೂರೂ ವಿದ್ಯಾರ್ಥಿಗಳಿಗೆ ನಾವು ಹೊಂದುವಂತೆ ನಮ್ಮ ವಿಧಾನ ಇರಬೇಕು, ಬೋಧನಾ ವಿಧಾನ. ಸೊ ನಾವು ಎಲ್ಲರೂ ಶಾಣೆ ಇದ್ದಾರೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪಾಗ್ತದೆ. ಸೊ ದ ರೈಟ್ ಆನ್ಸರ್ ಫಾರ್ 9th question is option B. Provide diagrams, videos, discussions and explanations to cater different learning styles ಅಂತೇಳಿ. ಓಕೆ, 10ನೇ ಪ್ರಶ್ನೆ ನೋಡೋಣ. A teacher asks students to observe a plant placed near a window and record their observations over a week. What skill is the teacher encouraging? ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಿಟಕಿಯ ಬಳಿಯಲ್ಲಿ ಇಟ್ಟಿರುವ ಗಿಡವನ್ನು ಒಂದು ವಾರದವರೆಗೆ ಅವಲೋಕಿಸಿ ದಾಖಲಿಸಲು ಹೇಳುತ್ತಾರೆ. ಶಿಕ್ಷಕರು ಯಾವ ಕೌಶಲ್ಯವನ್ನು ಉತ್ತೇಜಿಸುತ್ತಿದ್ದಾರೆ? ಅಂದರೆ ಒಂದು ಗಿಡವನ್ನು ಕಿಟಕಿಯಲ್ಲಿ ಇಟ್ಟು ಅಥವಾ ಕಿಟಕಿಯ ಬಳಿಯಲ್ಲಿಟ್ಟು ಅದರಲ್ಲಿ ಏನೇನು ಚೇಂಜಸ್ ಆಗತ್ತವ ಅಬ್ಸರ್ವ್ ಮಾಡಿ, ನೀವು ಅಬ್ಸರ್ವ್ ಮಾಡಿದಂತಹ ಪಾಯಿಂಟ್ಸನ್ನು ಪುಸ್ತಕದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಹೀಗೆ ಮಾಡೋದ್ರಿಂದ ಯಾವ ಸ್ಕಿಲ್ಲನ್ನು ಅವರು ಡೆವಲಪ್ ಮಾಡತ್ತಾರ ಮಕ್ಕಳಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಎ ನೋಡಿರಿ. ಮೆಮೊರೈಜೇಷನ್, ಸ್ಮರಣ ಅಂತೇಳಿ. ಓಕೆ, ಇಲ್ಲಿ ಅವರು ಯಾವುದೇ ಥರದಂಥ ವಾಕ್ಯಗಳನ್ನ ಕೊಟ್ಟು ಭಯಪಟ್ಟು ಮಾಡಿ ಅಂತ ಹೇಳ್ತಿಲ್ಲ. ಸೊ ಮೆಮೊರೈಜೇಷನ್ ಇದು ರಾಂಗ್ ಆಗ್ತದೆ ಇಲ್ಲಿ. ಪ್ಯಾಸಿವ್ ಲಿಸ್ನಿಂಗ್,
ಪ್ಯಾಸಿವ್ ಲಿಸ್ನಿಂಗ್ ಅಂತಂದ್ರೆ ಇದು ರಾಂಗ್ ನೋಡ್ರಿ. ಪ್ಯಾಸಿವ್ ಲಿಸ್ನಿಂಗ್ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಈ ಲೆಕ್ಚರ್ ಮೆಥಡ್ ಅಲ್ಲಿ ಅಥವಾ ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಈ ಪ್ಯಾಸಿವ್ ಲಿಸ್ನಿಂಗ್ ಆಗ್ತದೆ. ಅಂತಂದ್ರೆ ಶಿಕ್ಷಕನು ಲೆಕ್ಚರ್ ಕೊಡುವಾಗ ಅವನೊಬ್ಬನೇ ಮಾತಾಡ್ತಿರ್ತಾನೆ, ಅವನೊಬ್ಬನೇ ಹೇಳ್ತಿರ್ತಾನೆ. ಇವರು ವಿದ್ಯಾರ್ಥಿಗಳೇನು ಮಾಡ್ತಿರ್ತಾರಪ್ಪ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಕೇಳ್ತಿರ್ತಾರೆ, ಪ್ಯಾಸಿವ್ ಲಿಸ್ನಿಂಗ್ ಮಾಡ್ತಿರ್ತಾರೆ. ಓಕೆ, ಸೊ ಇದು ರಾಂಗ್ ಆಗ್ತದೆ. ಯಾಕಪ್ಪ ಅಂದ್ರೆ ಈ ಒಂದು ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ, ಇಲ್ಲಿ ಆ್ಯಕ್ಟಿವ್ ಲರ್ನಿಂಗ್ ಆಗಾಕತ್ತೈತೆ. ಹೌದಾ, ಆ್ಯಕ್ಟಿವ್ ಲರ್ನಿಂಗ್ ಆಗಾಕತ್ತೈತೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ನು ಬಿ ರಾಂಗ್ ಆಗ್ತದೆ, ಮತ್ತು ಏನೂ ರಾಂಗ್ ಆಲ್ರೆಡಿ ಆಗಿದೆ. ಸೈಂಟಿಫಿಕ್ ಅಬ್ಸರ್ವೇಷನ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತೇಳಿ ನೋಡ್ರಿ, ಆಪ್ಷನ್ ಸಿ ಕರೆಕ್ಟ್ ನೋಡ್ರಿ. ಇಲ್ಲಿ ಅವರು ಸೈಂಟಿಫಿಕ್ಕಾಗಿ ಅಬ್ಸರ್ವೇಷನ್ ಮಾಡತ್ತಾರ, ದಿನದಿಂದ ದಿನಕ್ಕೆ ಆ ಗಿಡದಲ್ಲಿ ಏನೇನು ಚೇಂಜಸ್ ಆಗಕತ್ತಾರೆ ಅಂತೇಳಿ. ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಕತ್ತಾರ, ವಿಮರ್ಶಾತ್ಮಕ ಚಿಂತನೆ ಮಾಡಕತ್ತಾರ. ಓಕೆ, ಸೊ ಈ ಗಿಡದಲ್ಲಿ ಈ ಥರ ಚೇಂಜಸ್ ಆಗಿದೆ, ಮುಂದೆ ಹೀಗಾಗ್ಬೋದು ಅಥವಾ ಹೀಗಾಗದೇ ಇರ್ಬೋದು ಅಂತೇಳಿ ಇವರು ವಿಮರ್ಶಾತ್ಮಕ ಚಿಂತನೆಯನ್ನು ಮಾಡಕತ್ತಾರ. ಸೊ ಆಪ್ಷನ್ ಸಿ ಇಲ್ಲಿ ರೈಟು. ಓಕೆ, ಕಾಪಿಯಿಂಗ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಅನ್ನುವಂಥ ಆಪ್ಷನ್ ಡಿ ನೋಡ್ರಿ, ಕಾಪಿಯಿಂಗ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಓಕೆ, ಇಲ್ಲಿ ಟೆಕ್ಸ್ಟ್ ಬುಕ್ನಿಂದ ಯಾವುದೇ ಥರನಾದಂತಹ ವಾಕ್ಯವನ್ನು ಅವ್ರು ಕಾಪಿಂಗ್ ಮಾಡತ್ತಿಲ್ಲ, ಬದಲಾಗಿ ಅವರು ಅಬ್ಸರ್ವೇಷನ್ ಮಾಡಕತ್ತಾರ ಆ ಗಿಡವನ್ನು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಮೋಸ್ಟ್ ಇಫೆಕ್ಟಿವ್ ವೇ ಟು ಎಕ್ಸ್ಪ್ಲೇನ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆಟೋಟ್ರೋಫಿಕ್ ಆ್ಯಂಡ್ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್? ಅಂದ್ರೆ ಸ್ವಪೋಷಿ ಮತ್ತು ಪರಪೋಷಿ ಪೋಷಣೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸಲು ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ಸ್ಗಳನ್ನ ನೋಡ್ಕೊತ ಹೋಗೋಣ. ಶೋವಿಂಗ್ ಪಿಕ್ಚರ್ಸ್ ಆ್ಯಂಡ್ ಗಿವಿಂಗ್ ಎಕ್ಸಾಂಪಲ್ಸ್ ಆಫ್ ಈಚ್ ಟೈಪ್, ಇದು ಕರೆಕ್ಟ್ ನೋಡಿರಿ. ಪ್ರತಿ ವಿಧದ ಚಿತ್ರಗಳನ್ನು ತೋರಿಸಿ ಉದಾಹರಣೆಗಳನ್ನು ನೀಡುವುದು ಅಂಥೇಳಿ. ಓಕೆ, ಈಗ ಫಾರ್ ಎಕ್ಸಾಂಪಲು ಈ ಆಟೋಟ್ರೋಫಿಕ್ ಅಂದರೆ ಸ್ವಪೋಷಕಗಳನ್ನು ತೋರಿಸುವಾಗ ಸಸ್ಯಗಳನ್ನು ನಾವು ತೋರಿಸ್ಬೋದು. ಓಕೆ, ಸಸ್ಯಗಳನ್ನ ಇಮೇಜ್ಗಳನ್ನ ತೋರಿಸ್ಬೋದು, ಅದರಲ್ಲಿ ಆಗುವಂತಹ ಫೋಟೋಸಿಂಥಸಿಸ್ ಬಗ್ಗೆ ಇರುವಂಥ ವಿಡಿಯೋಗಳನ್ನ ತೋರಿಸ್ಬೋದು. ಓಕೆ, ಒಟ್ಟು ನಾವು ಏನು ಹೇಳತ್ತೀವಪ್ಪ ಅದರ ರಿಲೇಟೆಡ್ ಇರುವಂತಹ ಟೀಚಿಂಗ್ ಏಡ್ಸ್ಗಳನ್ನ ಬಳಸುವುದು ಅಂತೇಳಿ ಹೇಳಿದ್ದಾರೆ. ಸೊ ಇದು ಆಪ್ಷನ್ನು ರೈಟ್ ಆಗ್ಬೋದು. ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಆಪ್ಷನ್ಗಳನ್ನ ಸಹ ನೋಡೋಣ. ಓನ್ಲಿ ರೀಡಿಂಗ್ ದ ಡೆಫಿನಿಷನ್ಸ್ ಫ್ರಮ್ ದ ಟೆಕ್ಸ್ಟ್ ಬುಕ್, ಕೇವಲ ವಾಕ್ಯಗಳನ್ನ ಓದೋ ಮುಖಾಂತರ ಆ ಡಿಫ್ರೆನ್ಸ್ಗಳನ್ನ ಅವ್ರಿಗೆ ಹೇಳ್ಬೋದು, ಆದರೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ, ಇಫೆಕ್ಟಿವ್ ವೇ ಅಲ್ಲ ಇದು. ಓಕೆ, ಸೊ ಆಪ್ಷನ್ ಬಿ ರಾಂಗ್ ಆಗ್ತದೆ ಇಲ್ಲಿ. ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಮೆಮೊರೈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಚ್ ಅಂತೇಳಿ, ಅಂದ್ರೆ ಪ್ರತಿಯೊಂದರ ಲಕ್ಷಣಗಳನ್ನು ನೆನಪಿಟ್ಕೊಳ್ಳೋದು, ಕೇವಲ ಬಾಯ್ಪಾಟ್ ಮಾಡೋದು, ಇದು ಎಷ್ಟು ದಿನ ಅಂತ ನೆನಪಿರ್ತದೆ ಅವರಿಗೆ. ಓಕೆ, ಇದು ರಾಂಗು. ಅದರ ಬದಲಿ ಒಂದು ಡೈಗ್ರಾಮ್ ತೋರಿಸಿದ್ರೆ ಆ ಡೈಗ್ರಾಮನ್ನು ನೆನಪು ಮಾಡ್ಕೋಬೋದು ಅವರು. ಹೌದಾ, ಫಾರ್ ಎಕ್ಸಾಂಪಲ್ ಒಂದು ಒಂಟೆಯ ಡೈಗ್ರಾಮನ್ನು ತೋರಿಸಿದ್ರೆ ಅದರ ಗುಣಲಕ್ಷಣಗಳನ್ನ ಹೇಳ್ಬೋದು. ಹೌದಾ, ಅವರು ಅದರ ಪಾದಗಳು ಅಗಲವಾಗಿದ್ದಾವೆ, ಅವಳಿಗೆ ಮುಚ್ಚಬಹುದಾದಂತಹ ನಾಸ್ಟ್ರಿಲ್ಸು, ಮೂಗಿನ ಹೊಳ್ಳೆಗಳಿದ್ದಾವೆ. ಆಮೇಲೆ ಅವು ಫ್ಯಾಟನ್ನು ಸ್ಟೋರ್ ಮಾಡಲಿಕ್ಕೆ ಅವರ ಬೆನ್ನಿನ ಮೇಲೆ ಒಂದು ಫ್ಯಾಟ್ ಸ್ಟೋರ್ ಆಗುವಂಥ ಜಾಗ ಇದೆ. ಈ ಥರ ಅವರು ಒಂದು ಕ್ಯಾಮಲ್ ಡೈಗ್ರಾಮನ್ನು ನೋಡಿದರೆ ಜಸ್ಟ್ ಡೈಗ್ರಾಮ್ ನೋಡಿ ನೆನ್ಪಿಟ್ಕೊಳ್ಬೋದು. ಹೌದಾ, ಸೊ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ಜಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಯಾವುದೇ ಥರನಾದಂತಹ ದೃಶ್ಯಗಳನ್ನು ತೋರಿಸಲಾರ್ದೆ ಮೆಮೊರೈಸ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಇಲ್ಲಿ ರಾಂಗ್ ಆಗ್ತದೆ. ಆಪ್ಷನ್ ಡಿ ನೋಡಿರಿ, ಎಕ್ಸ್ಪ್ಲೇನಿಂಗ್ ವಿತೌಟ್ ಎನಿ ವಿಜುವಲ್ಸ್ ಆರ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಓಕೆ, ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೆ ನಾನು. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಂತಂದ್ರೆ ಇವಕ್ಕೆ ರಿಯಲಿಯಾ ಅಂತ ಹೇಳ್ತಾರೆ. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಂದ್ರೆ ರಿಯಲ್ ಆಬ್ಜೆಕ್ಟ್ಸನ್ನು ಕ್ಲಾಸಿಗೆ ತೊಗೊಂಬಂದು ಎಕ್ಸ್ಪ್ಲೇನ್ ಮಾಡೋದು ರಿಯಲಿಯಾ ಅಂತ ಹೇಳ್ತಾರೆ ನಾವು. ಫಾರ್ ಎಕ್ಸಾಂಪಲ್ ಹೂವಿನ ಭಾಗಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ರಿಯಲ್ ಹೂವನ್ನೇ ತಂದುಬಿಡೋದು, ಇಲ್ಲ ಸೇಬು ಹಣ್ಣಿನ ಬಗ್ಗೆ ಹೇಳುವಾಗ ಸೇಬು ಹಣ್ಣನ್ನೇ ತಂದುಬಿಡೋದು. ಇಲ್ಲಪ್ಪ ಅಂತಂದ್ರೆ ಒಂದು ಚಕ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಚಕ್ರವನ್ನು ಹೊಂದಿರುವಂಥ ವಾಹನವನ್ನು, ಫಾರ್ ಎಕ್ಸಾಂಪಲ್ ಸೈಕಲನ್ನು ತಂದುಬಿಡೋದು. ಇಲ್ಲಪ್ಪ ಅಂದ್ರೆ DC ಮೋಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ DC ಮೋಟರನ್ನು ತಂದುಬಿಡೋದು. ಓಕೆ, ಈ ಥರ ರಿಯಲ್ ಆಬ್ಜೆಕ್ಟ್ಗಳನ್ನ ಅಥವಾ ಟೀಚಿಂಗ್ ಏಡ್ಸನ್ನು ತಂದು ಹೇಳೋದಕ್ಕೆ ರಿಯಲಿಯಾ ಅಂತ ಹೇಳ್ತಾರೆ. ಸೊ ಇಲ್ಲೇನು ಹೇಳಪ್ಪ, ಆಪ್ಷನ್ ಡಿ ಒಳಗೆ ಎಕ್ಸ್ಪ್ಲೇನಿಂಗ್ ವಿತೌಟ್ ಎನಿ ವಿಜುವಲ್ ಆರ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ದಾರೆ. ಸೊ ಇದು ರಾಂಗ್ ಆಗ್ತದೆ. ಹೌದಾ, ಸೊ ದ ರೈಟ್ ಆನ್ಸರ್ ಫಾರ್ 11th ಕ್ವಶನ್ ಈಸ್ ಶೋವಿಂಗ್ ಪಿಕ್ಚರ್ಸ್ ಆ್ಯಂಡ್ ಗಿವಿಂಗ್ ಎಕ್ಸಾಂಪಲ್ಸ್ ಆಫ್ ಈಚ್ ಟೈಪ್. ಇದು ಕರೆಕ್ಟ್ ನೋಡ್ರಿ. ಹೌದಾ,
ನಾನು ಈ ಒಂದು ಮೆಥಡನ್ನು ಎಲ್ಲಿ ಯೂಸ್ ಮಾಡಿದ್ನಪ್ಪ ಅಂತಂದ್ರೆ ಈ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸು ಬೇರೆ ಬೇರೆ ಥರನಾದಂತಹ ಭೂಪ್ರದೇಶದಲ್ಲಿ ಹೇಗೆ ಹೊಂದ್ಕೊಂಡಿದ್ದಾವೆ ಅಂಥೇಳಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ, ಹೌದಾ. ಫಾರ್ ಎಕ್ಸಾಂಪಲ್ಲು ಈ ಹುಲ್ಲುಗಾವಲಿನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಈ ಹುಲಿಗಳ ಬಗ್ಗೆ ಮತ್ತು ಸಿಂಹಗಳ ಬಗ್ಗೆ ಮತ್ತು ಜಿಂಕೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ಈ ಪರ್ವತ ಪ್ರದೇಶಗಳಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಕೋನ್ ಶೇಪ್ ಇರುವಂತಹ ಮರಗಿಡಗಳ ಚಿತ್ರವನ್ನು ಹಾಕಿದ್ದೆ. ಆಮೇಲೆ ಅಲ್ಲಿ ವಾಸಿಸುವಂತಹ ಕಾಡು ಕುರಿಯ ಬಗ್ಗೆ ಒಂದು ಚಿತ್ರವನ್ನು ಹಾಕಿದ್ದೆ. ಓಕೆ, ಒಟ್ಟು ನಾವು ಏನು ಹೇಳ್ತಿರ್ತೀವಿ ಅದ್ರ ಬಗ್ಗೆ ಒಂದು ರಿಲೇಟೆಡ್ ಡಯಾಗ್ರಾಮ್ ಅಥವಾ ವಿಡಿಯೋವನ್ನು ತೋರಿಸೋದ್ರ ಮುಖಾಂತರ ನಾವು ಮಕ್ಕಳಲ್ಲಿ ಕಲಿಕೆಯನ್ನು ಉನ್ನತಗೊಳಿಸ್ಬೋದು. ಓಕೆ, ಹಾಗಿದ್ರೆ 12ನೇ ಪ್ರಶ್ನೆಯನ್ನು ನೋಡೋಣ. ಅ ಟೀಚರ್ ವಾಂಟ್ಸ್ ಟು ಇಂಟಿಗ್ರೇಟ್ ಟೆಕ್ನಾಲಜಿ ವೈಲ್ ಟೀಚಿಂಗ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಬೆಸ್ಟ್ ಮೆಥಡ್? ಶಿಕ್ಷಕರು ಸಸ್ಯಗಳಲ್ಲಿ ಪೋಷಣೆಯನ್ನು ಕಲಿಸುವಾಗ ತಂತ್ರಜ್ಞಾನವನ್ನು ಬಳಸಲು ಬಯಸುತ್ತಾರೆ. ಈ ಕೆಳಗಿನವುಗಳಲ್ಲಿ ಅತ್ಯುತ್ತಮ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಡಿ ನೋಡ್ರಿ, ಗಿವಿಂಗ್ ಸ್ಟೂಡೆಂಟ್ಸ್ ಅ ಲಾಂಗ್ ಹೋಮ್ವರ್ಕ್ ಅಸೈನ್ಮೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ತಂತ್ರಜ್ಞಾನವನ್ನು ಅವ್ರು ಯೂಸೇ ಮಾಡಿಲ್ಲ, ಸೊ ಆಪ್ಷನ್ ಡಿ ರಾಂಗು. ರೈಟ್ ನೋಟ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಡಿಕ್ಟೇಟಿಂಗ್ ಡೆಫಿನಿಷನ್ಸ್. ಓಕೆ, ಈ ಬ್ಲ್ಯಾಕ್ ಬೋರ್ಡ್ ಮೇಲೆ ನಾವು ಬರೆಯೋದೈತಲ್ಲ, ಇಲ್ಲಿ ಯಾವುದೇ ಥರನಾದಂತಹ ಟೆಕ್ನಾಲಜಿ ಯೂಸ್ ಆಗಿಲ್ಲ, ಹೌದಾ. ಮತ್ತು ಈ ಡೆಫಿನೇಷನ್ಗಳನ್ನ ಡಿಕ್ಟೇಟ್ ಮಾಡುವ ಮುಖಾಂತರ ನಾವು ಯಾವುದೇ ಥರದಂತಹ ಟೆಕ್ನಾಲಜಿನ ಯೂಸ್ ಮಾಡೋಕತ್ತಿಲ್ಲ. ಸೊ ಆಪ್ಷನ್ ಸಿ ಸಹ ರಾಂಗ್ ಆಗ್ತದೆ ಇಲ್ಲಿ. ಓಕೆ, ಆಪ್ಷನ್ ಬಿ ಸಹ ನೋಡ್ರಿ, ಇಲ್ಲಿ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೀಡ್ ದ ಟೆಕ್ಸ್ಟ್ ಬುಕ್ ಆನ್ ದೇರ್ ಓನ್. ಜಸ್ಟ್ ಟೆಕ್ಸ್ಟ್ ಬುಕ್ ಓದ್ರಿ ಅಂತ ಹೇಳೋ ಮುಖಾಂತರ ನಾವು ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡೋಕತ್ತೇವೆ ಇಲ್ಲಿ? ಯಾವುದೂ ಸಹ ಇಲ್ಲ. ಆಪ್ಷನ್ ಎ ನೋಡ್ರಿ, ಓಕೆ, ಶೋವಿಂಗ್ ಅ 3D ಆ್ಯನಿಮೇಷನ್ ಆಫ್ ಫೋಟೋಸಿಂಥಸಿಸ್ ಅಂತೇಳಿ. ಇದು ಆ್ಯಕ್ಚುಲಿ ರೈಟ್ ಆನ್ಸರ್ ನೋಡಿರಿ. ಯಾಕಂತಪ್ಪ ಅಂದ್ರೆ ನಾವಿಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿದ್ದೀವಿ, ಕಂಪ್ಯೂಟರ್ಗಳನ್ನು ಯೂಸ್ ಮಾಡಕತ್ತೀವಿ, ಹೌದಾ. ಈ 3D ಆ್ಯನಿಮೇಷನ್ ತೋರಿಸೋ ಮುಖಾಂತರ ಫೋಟೋಸಿಂಥಸಿಸನ್ನು ಭಾಳ ಚೆನ್ನಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಯಾಕಪ್ಪ ಅಂತಂದರೆ ಈ ಫಾರ್ ಎಕ್ಸಾಂಪಲು ಈಗ ಝೈಲಮ್ ಮತ್ತು ಫ್ಲೋಯಮ್ ಅಂತೇಳಿ ಬರ್ತೈತಿ ಎಲ್ಲಿ ಗಿಡಗಳಲ್ಲಿ. ಈಗ ಝೈಲಮ್ ಅನ್ನುವಂಥದ್ದು ನೀರಿನ ಸಾಗಣೆಯನ್ನು ಮಾಡ್ತದೆ ಅಂತ ಹೇಳ್ತೀವಿ. ಆಮೇಲೆ ಫ್ಲೋಯಮ್ ಅನ್ನುವಂಥದ್ದು ಆಹಾರದ ಸಾಗಣೆಯನ್ನು ಮಾಡ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ಈ ಆಹಾರವನ್ನು ಹೇಗೆ ಸಾಗಣೆ ಮಾಡ್ತದಪ್ಪ ಅಂಥೇಳಿ ನಾವೇ ಹೀಗೆ ಆ ಗಿಡದ ಭಾಗವನ್ನು ಕಟ್ ಮಾಡಿ ಹೀಗೆ ನೋಡ್ಲಿಕ್ಕೆ ಬರೋದಿಲ್ಲ. ಬದಲಾಗಿ ಒಂದು 3D ಆ್ಯನಿಮೇಷನ್ ಬಗ್ಗೆ ನಾವು ಮಾಡಿ ಅದನ್ನ ತೋರಿಸಿದ್ರೆ ಅವರಿಗೆ ತುಂಬ ಮಕ್ಕಳಿಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗ್ತದೆ. ಓಕೆ, ಈ 3D ಆ್ಯನಿಮೇಷನ್ಗಳನ್ನು ನಾವು ನಮ್ಮ ದೇಹದ ರಚನೆ ಹೇಗಾಗಿದೆ, ನಮ್ಮ ಬಾಡಿಯಲ್ಲಿ ರಕ್ತ ಪರಿಚಲನೆ ಹೇಗಾಗ್ತದೆ, ಡೈಜೆಷನ್ ಹೇಗಾಗ್ತದೆ, ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ 3D ಆ್ಯನಿಮೇಷನ್ ಅನ್ನುವಂಥದ್ದು ಭಾಳ ಉತ್ತಮವಾದ ವಿಧಾನ, ಹೌದಾ. ಸೊ ಇಲ್ಲಿ ಅವರು ಪ್ರಶ್ನೆ ಏನಿದೆ ಇಲ್ಲಿ, ಇಂಟಿಗ್ರೇಟ್ ಟೀಚರ್ ವಾಂಟ್ಸ್ ಟು ಇಂಟಿಗ್ರೇಟ್ ಟೆಕ್ನಾಲಜಿ ವೈಲ್ ಟೀಚಿಂಗ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಓಕೆ, ಸೊ ಟೆಕ್ನಾಲಜಿ ಉಪಯೋಗ ಮಾಡೋದಾದರೆ ಯಾವ ಒಂದು ಮೆಥಡು ಬೆಸ್ಟ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಶೋಯಿಂಗ್ ಅ 3D ಆ್ಯನಿಮೇಷನ್ ಆಫ್ ಫೋಟೋಸಿಂಥಸಿಸ್ ಅನ್ನುವಂಥದ್ದು. ಓಕೆ, 13ನೇ ಪ್ರಶ್ನೆಯನ್ನು ನೋಡೋಣ. ಹೌ ಕ್ಯಾನ್ ಅ ಟೀಚರ್ ಯೂಸ್ ಸ್ಟೋರಿ ಟೆಲ್ಲಿಂಗ್ ಟು ಎಕ್ಸ್ಪ್ಲೇನ್ ಹೌ ಪ್ಲಾಂಟ್ಸ್ ಆಬ್ಟೈನ್ ನ್ಯೂಟ್ರಿಯೆಂಟ್ಸ್ ಅನ್ನುವಂಥದ್ದು. ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ಶಿಕ್ಷಕರು ಕಥಾ ಹೇಳುವಿಕೆಯನ್ನು ಬಳಸಿಕೊಂಡು ಹೇಗೆ ವಿವರಿಸಬಹುದು ಅಂತೇಳಿ. ಸೊ ಯೂಶ್ವಲಿ ಈ ಸ್ಟೋರಿ ಟೆಲ್ಲಿಂಗನ್ನು ನಾವು ಪ್ರೈಮರಿ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ಯೂಸ್ ಮಾಡಿ ಈ ಥರ ಒಂದು ಪಾಠವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಥವಾ ಒಂದು ಕಾನ್ಸೆಪ್ಟನ್ನು ಅವ್ರಿಗೆ ಹೇಳ್ಬೋದು. ಹಾಗಿದ್ರೆ ಆಪ್ಷನ್ಗಳನ್ನ ನೋಡೋಣ. ಕ್ರಿಯೇಟ್ ಅ ಸ್ಟೋರಿ ಅಬೌಟ್ ಅ ಟೈನಿ ಸೀಡ್ ಗ್ರೋಯಿಂಗ್ ಇನ್ ಟು ಅ ಪ್ಲಾಂಟ್ ದಟ್ ಈಟ್ಸ್ ಸನ್ಲೈಟ್ ಆ್ಯಂಡ್ ಡ್ರಿಂಕ್ಸ್ ವಾಟರ್. ಸೂರ್ಯನ ಬೆಳಕನ್ನು ತಿನ್ನುವ ಮತ್ತು ನೀರನ್ನು ಕುಡಿಯುವ ಬಿತ್ತನೆಯ ಬೀಜವು ದೊಡ್ಡ ಸಸ್ಯವಾಗಿ ಬೆಳೆಯುವ ಕಥೆಯನ್ನು ಹೇಳುವುದು ಅಥವಾ ಸೃಜಿಸುವುದು. ಇದು ಕರೆಕ್ಟ್ ನೋಡಿರಿ. ಅಂದರೆ ಒಂದು ಕಥೆಯನ್ನು ಸೃಷ್ಟಿಸಿ ಆ ಒಂದು ಕಾನ್ಸೆಪ್ಟನ್ನು ಅವ್ರಿಗೆ ತಿಳಿ ಹೇಳೋದು ಇದಕ್ಕೆ. ಓಕೆ, ಸೊ ಆಪ್ಷನ್ ಎ ಇಲ್ಲಿ ರೈಟ್ ಆಗ್ತದೆ. ಆಪ್ಷನ್ಸ್ ಬಿ ಸಹ ನೋಡಿರಿ, ಗಿವಿಂಗ್ ಅ ಲಿಸ್ಟ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ಸ್ಟೂಡೆಂಟ್ಸ್ ಟು ಮೆಮೊರೈಸ್. ಸೊ ಇಲ್ಲಿ ಯಾವುದೇ ಥರದಂಥ ಕಥೆಯನ್ನು ಉಪಯೋಗಿಸಿಲ್ಲ ಶಿಕ್ಷಕರು, ರಾಂಗು. ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಡೌನ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ್, ವಾಕ್ಯಗಳನ್ನ ಬರೀಲಿಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ಯಾವ ಕಥೆಯನ್ನು ಯೂಸ್ ಮಾಡಿದ್ದಾರೆ? ಇಲ್ಲಿಯೂ ಸಹ ಇಲ್ಲ. ರೀಡ್ ಔಟ್ ಸೈಂಟಿಫಿಕ್ ಟರ್ಮ್ಸ್ ವಿತೌಟ್ ಎಕ್ಸ್ಪ್ಲನೇಷನ್, ರಾಂಗ್. ಸೊ ಇಲ್ಲಿ ಎಲ್ಲಿಯೂ ಕಥೆಯನ್ನು ಯೂಸ್ ಮಾಡಿಲ್ಲ. ಬಟ್ ಆಪ್ಷನ್ ಎಲ್ಲಿ ಏನು ಮಾಡಿದ್ದಾರೆ, ಕಥೆಯನ್ನು ಯೂಸ್ ಮಾಡ್ಕೊಂಡು ಹೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಹೌದಾ. ಓಕೆ, ಆಲ್ರೆಡಿ ಎಲ್ಲ ಕ್ವಶನ್ಸ್ ಮುಗಿದಿದ್ದಾವೆ.
ಸೊ ಈಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆಯೋ ಇಲ್ಲೋ, ಅಥವಾ ಇನ್ನೂ ಏನೇನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಓಕೆ, ಅಥವಾ ನಾ ಏನಾದರೂ ತಪ್ಪು ಹೇಳಿದೆನಾ, ಇದನ್ನ ಪ್ಲೀಸ್ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಓಕೆ, ಹಾಗಿದ್ದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.